ಸನ್ಯಾಸಿ ಆಗೋದ್ರಿಂದ ಇವತ್ತೆಲ್ಲ ಕಲಾವಿದರು ನೋಡ್ಲಿಕ್ಕೆ ಸಾಧ್ಯವಿದೆ ಅಂತ ತಿಳ್ಕೊಂಡು ಹೇಳುತ್ತಾ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಶ್ರೀಶೈಲದೊಳಗ ತಾಯಿ ಹೋಗಿ ಅಂತಾಳ, ಪಾ ಮದುವೆ ವಯಸ್ಸಿ ಬಂದಿದಿ, ಮದುವೆ ಮಾಡ್ಕೋ ಅಂತ ತಿಳ್ಕೊಂಡು ಅಂದಾಗ ಆ ತಾಯಿ ಅಂತಾಳ, ನೋಡು ಮಗ ನಿನಗೊಂದು ಕನ್ಯಾ ನೋಡೀನಿ, ಸಣ್ಣ ಮುಕ್ಕನಿಗೆ ಹೇಳಾಕತ್ತಿಲ್ಲಂತ, ಮಗ ನಿನಗೊಂದು ಕನ್ಯಾ ನೋಡೀನಿ, ಆ ಕನ್ಯಾಮಣಿ ಹೇಗಿದೆ ಅಂತ ತಿಳ್ಕೊಂಡಂದ್ರ ನೋಡುವುದಕ್ಕ ನನ್ನಂತಂಗದಳ ಅಂತಾಳಕ್ಕಿ. ನೋಡಿಬಿಟ್ರ ಅಂತ ತಿಳ್ಕೊಂಡು ಆ ಕನ್ಯಾಮಣಿ ನೋಡಿಬಿಟ್ರ ನನ್ನಂಗ ನೋಡಿದಂಗ ಅಂತ ತಿಳ್ಕೊಂಡು ಅಂದ ಬಳಿಕ ಸಣ್ಣ ಮುಖ ಏನಂತಾನ, ಅವ್ವ ಆ ಕನ್ಯಾಮಣಿ ನೋಡಿದ್ರ ನಿನ್ನಂಗ ನೋಡಿದಂಗ ಅಂತ ತಿಳ್ಕೊಂಡಂದ್ರ ಮದುವೆ ಆದ್ರೆ ನಿನ್ನಂಗ ಆಗ್ತತಿ. ನಾನು ಕನ್ಯಾಮಣಿ ನೋಡಿದ್ರಪ್ಪ ಅಂತ ತಿಳ್ಕೊಂಡ ನಿನ್ನಂಗ ನೋಡಿದಂತ ಕನ್ಯಾಮಣಿ ಅಂತ ತಿಳ್ಕೊಂಡ ಬಳಿಕ ತಾಯಿಯನ್ನ ನೋಡಿದ ಬಳಿಕ ಅವಳನ್ನ ನೋಡಿದಂಗ ಆಗತ್ತಂದ ಬಳಿಕ ನಾನು ಮದುವೆ ವಲ್ಯ ಅಂದ. ತಾಯಿ ರೂಪ ಅದ್ರೊಳಗೆ ಐತಪ್ಪ ಅಂತ ತಿಳ್ಕೊಂಡ ಬಳಿಕ ಆ ಕನ್ಯಾಮಣಿ ಒಳಗ ತಾಯಿ ರೂಪ ಕಾಣಕತ್ತಾಳ ಅಂತ ತಿಳ್ಕೊಂಡ ಬಳಿಕ ನಾನು ಮದುವೆ ವಲ್ಯ ತಾಯಿ ಅಂತ ತಿಳ್ಕೊಂಡ ಬಳಿಕ ತಾಯಿ ಪಾರ್ವತಿಗೆ ಸಿಟ್ಟು ಬಂತು. ಸಿಟ್ಟು ಬಂದ ಬಳಿಕ ಅಂತಾಳ, ಎಲ್ಲೋ ಮಗ ಸಣ್ಣ ಮುಖ, ನಾನು ಕೊಟ್ಟಿರ್ತಕ್ಕಂಥ ನಿನಗೆ ನನ್ನ ರಕ್ತವನ್ನು ಏನಂತ ತಿಳ್ಕೊಂಡ್ರೆ ಹಾಲನ್ನಾಗಿ ಮಾಡಿ ನಿನಗೆ ಹಾಲನ್ನು ಕೊಟ್ಟಿದ್ದೇನೆ, ನನಗೆ ಹಾಲು ಮರಳಿ ಕೊಡು, ನಾ ಅಮೃತ ಉಣಿಸಿನಲ್ಲ ನನ್ನ ಅಮೃತ ಮರಳಿ ಕೊಡು. ಹಾಗನ್ನುವುದಷ್ಟೇ ತಡ ಅವ ಏನಂದ, ತಾಯಿ ನೀ ಕೊಟ್ಟಿರುವಂತ ಋಣ, ನೀನು ಕೊಟ್ಟಿರ್ತಕ್ಕಂಥ ಏನದಲ್ಲ ಆ ಕ್ಷಣವೇ ಆಯ್ತವ ಅಂತ ತಿಳ್ಕೊಂಡು ಏನು ಮಾಡಿದ, ಕಕ್ಕಿದ. ತಾಯಿ ಕೊಟ್ಟಿರ್ತಕ್ಕಂಥ ಅಮೃತದ ಹಾಲುಗಳನ್ನು ಕಕ್ಕಿದ. ಅಮೃತ ಹಾಲುಗಳನ್ನು ಕಕ್ಕಿದ ಬಳಿಕ ಆ ಕ್ಷಣವೇ ನಾನು ನಿನಗೆ ನನ್ನ ದೇಹದೊಳಗಿರ್ತಕ್ಕಂಥ ನನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿಕೊಂಡವನು ನೀನು, ನನಗೆ ರಕ್ತವನ್ನು ಕೊಡು, ನನಗೆ ರಕ್ತವನ್ನು ಕೊಡು ಅಂತ ತಿಳ್ಕೊಂಡ ಬಳಿಕ ಆ ಕ್ಷಣವೇ ಆಯ್ತವ ಅಂತ ತಿಳ್ಕೊಂಡು ತಾಯಿ ಉಣಿಸಿರುವಂತ ಹಾಲನ್ನ ಕೂಡ ಕಕ್ಕಿದ. ತಾಯಿಗೆ ಹಂಚಿಕೊಂಡಿರ್ತಕ್ಕಂಥ ರಕ್ತವನ್ನ ಕಾರಿರ್ತಕ್ಕಂಥ ಏನಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ ನಿಮಗೆಲ್ಲರಿಗೂ ಕೂಡ ಆ ಕ್ರೌಂಚ ಪರ್ವತ ಏನಂತ ತಿಳ್ಕೊಂಡ್ರೆ ಎಲ್ಲಿವರೆಗೆ ಅದ ಅಂತ ತಿಳ್ಕೊಂಡ್ರೆ ಬಳ್ಳಾರಿಯ ಸಂಡೂರುವರೆಗೆ ಇರ್ತದ. ಆ ಸಂಡೂರು ಒಳಗೆ ಏನಂತ ತಿಳ್ಕೊಂಡ್ರೆ ಅವತ್ತಿನ ದಿನಮಾನದಲ್ಲಿ ತಾಯಿ ಕೇಳಿರ್ತಕ್ಕಂಥ ನಾನು ಉಣಿಸಿರುವಂತ ಹಾಲು ಕೊಡು ಅಂತ ತಿಳ್ಕೊಂಡು ಹೇಳಿದ ಬಳಿಕ ಆ ಕ್ಷಣವೇ ಹಾಲನ್ನ ಕಕ್ಕಿದ. ಆ ಕ್ಷಣವೇ ತಾನು ಏನಂತ ತಿಳ್ಕೊಂಡು ರಕ್ತ ಹಂಚಿಕೊಂಡಿರ್ತಕ್ಕಂಥದ್ದು ಏನು ರಕ್ತ ಇದಲ್ಲ ಆ ರಕ್ತವನ್ನ ಕಾರಿದ. ಆ ರಕ್ತವೆಲ್ಲವೂ ಕೂಡ ಕೆಂಪು ಗುಡ್ಡವಾಯಿತು, ಹಾಲು ಕಕ್ಕಿದ್ದೆಲ್ಲ ವಿಭೂತಿ ಗುಡ್ಡವಾಯಿತು. ಇವತ್ತಿವರೆಗೂ ಕೂಡ ವಿಭೂತಿ ಐತ್ರಲ್ಲಿ ಎಲ್ಲಿ ಸಂಡೂರಿನೊಳಗೆ. ಶರಣರ ನೀವೆಲ್ಲ ನೆನಪಿರಬೇಕು, ಸಂಡೂರಿನೊಳಗೆ ಏನಂತ ತಿಳ್ಕೊಂಡ್ರ ವಿಭೂತಿ ಗಣಿ ಅದ, ಹಾಲು ಕಕ್ಕಿರ್ತಕ್ಕಂಥ ಗಣಿ ಅದ. ನೀವು ಯಾವಾಗಾದ್ರೂ ಹೋದ್ರಿ ಅಂದ್ರೆ ಸಂಡೂರಿನೊಳಗೆ ಗಣಿ ಅದಕ್ಕೆ ಆ ಹಾಲು ಕಕ್ಕಿದ. ಸಂಡೂರಿನೊಳಗೆ ಕಕ್ಕಿದಿರ್ತಕ್ಕಂಥದ್ದು ಏನು ರಕ್ತ ಏನೈತಲ್ಲ ಅದು ಕೆಂಪು ಗುಡ್ಡವಾಯಿತು. ಆ ಹಾಲು ಏನಾಯ್ತು, ವಿಭೂತಿ ಗಟ್ಟಿ ಆಯಿತು, ಗುಡ್ಡ ಐತಿ. ಇವತ್ತಿಗಾರ ಗಣಿ ಐತಿ, ನಾವು ಹೋಗಿ ಬಂದೀನಿ. ಅವಾಗ ಏನಂತ ತಿಳ್ಕೊಂಡ್ರ ಅಲ್ಲಿಂದ ಏನಂತ ತಿಳ್ಕೊಂಡು ಸಂಡೂರಿನೊಳಗ ಅಲ್ಲೇ ಇರ್ಲಿಕ್ಕತ್ತಿದ. ಇಲ್ಲೇನು ಶ್ರೀಶೈಲ ಬಿಟ್ಟು ಸಂಡೂರಿನೊಳಗೆ ಇರಾಕತ್ತಿದ. ಅವಾಗ ಏನಂತ ತಿಳ್ಕೊಂಡ್ರ ಶಿವ ಪಾರ್ವತಿ ಬಹಳ ದುಃಖಿತರಾದ್ರಂತ, ಬಹಳ ದುಃಖಿತರಾಗಿ ಅಳಲಿಕ್ಕತ್ತಿದ್ರು. ಅವಾಗ ಏನಂತ ವಿಷ್ಣು ಬ್ರಹ್ಮ ಮಹೇಶ್ವರ ಅಂತಾರ. ವಿಷ್ಣು ಹೇಳಕತ್ತಿದ ಏನಂತ, ಬ್ರಹ್ಮನಿಗೆ ಹೇಳಿದ ಹಿಂಗಾಗ್ಯದ ಅಂತ ತಿಳ್ಕೊಂಡು. ಶಿವ ಹೋಗಿ ಬ್ರಹ್ಮನಿಗೆ ಹೇಳಿದ ಮತ್ತು ವಿಷ್ಣು ಹೇಳಕತ್ತಿದ ಹೆಂಗ್ ಮಾಡೋದು. ಕಾರ್ತಿಕಿ ಅಲ್ಲಿಗೆ ಎಲ್ಲಿ ಅಲ್ಲಿ ಹೋಗಿ ಕುತ್ಕೊಂಡ ಕರಂಚ ಪರ್ವತದಲ್ಲಿ ಕುತ್ಕೊಂಡನ, ಬರಕ್ಕೆ ಸಾಧ್ಯ ಇಲ್ಲ. ಅವಾಗ ವಿಷ್ಣು ಬ್ರಹ್ಮ ಹೋಗಿ ಒಂದು ಮಾತು ಹೇಳಿದ, ನನ್ನ ಜೀವನ ಇರುವ ತನಕನೂ ಕೂಡ ಭೂಲೋಕದೊಳಗೆ ನೀವು ಯಾರೂ ಕೂಡ ತಂದೆ ತಾಯಿಗಳು ನನ್ನ ಮುಖ ದರ್ಶನ ನೀವು ಮಾಡಬಾರದು ಅಂತ ಹೇಳಿಬಿಟ್ಟ. ಹೇಳಿ ಅಲ್ಲಿಗೆ ಹೋಗಿದ್ದ, ಎಲ್ಲಿ ಸಂಡೂರಿಗೆ. ನನ್ನ ಜೀವನದೊಳಗನೂ ಕೂಡ ಒಟ್ಟ ನಿಮ್ಮ ಮುಖ ದರ್ಶನ ನಾನು ಮಾಡಬಾರ್ದು, ನನ್ನ ಮುಖ ದರ್ಶನ ನೀವು ಮಾಡಬಾರ್ದು ಅಂತ ತಿಳ್ಕೊಂಡು ಅನ್ಕೊಂಡು ಅಲ್ಲಿಗೆ ಹೋಗ್ಯದ. ಅವಾಗ ವಿಷ್ಣು ಮತ್ತು ಬ್ರಹ್ಮ ಇಬ್ರು ಹೋಗಿ ಮತ್ತು ನ್ಯಾಯ ಬಂದೈತೆ ತಂದೆ ಮಕ್ಕಳಿಗೆ ಅಂದ ಬಳಿಕ ಜಗಳ ಬಗೆಹರಿಸಬೇಕಲ್ಲ. ವಿಷ್ಣು ಹೋದ, ಬ್ರಹ್ಮ ಹೋಗಿ ಹೇಳ್ತಾರ, ಕುಮಾರ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳಪ್ಪ ಹಾಗೆಲ್ಲ ಮಾಡಬಾರ್ದು, ನಿನ್ನ ಮುಖ ನೋಡ್ಬೇಕಂತ ತಿಳ್ಕೊಂಡು ಆಶೆ ಪಡ್ತಾರ ಅವರು. ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡು, ನಿನ್ನ ಮುಖ ನೋಡುವುದಕ್ಕಾದ್ರೂ ಅವಕಾಶ ಮಾಡಿಕೊಡು ಅಂತ ತಿಳ್ಕೊಂಡು ಹೇಳಿದ ಬಳಿಕ ಅವಾಗ ಒಂದು ಮಾತು ಹೇಳ್ತಾನೆ, ಷರತ್ತುಬದ್ಧವಾದ ಮಾತು ಹೇಳ್ತಾನೆ. ಹುಣ್ಣಿಮೆಗೆ ತಂದೆ ಬರಬೇಕು, ಹುಣ್ಣಿಮೆ ದಿವಸಕ್ಕೊಮ್ಮೆ ತಂದೆ ಬಂದು ನನ್ನ ಮುಖ ನೋಡ್ಕೊಂಡು ಹೋಗ್ಬೇಕು, ಅಮಾವಾಸ್ಯೆ ದಿನ ತಾಯಿ ಬಂದು ಮುಖ ನೋಡ್ಕೊಂಡು ಬರ್ಬೇಕು. ಇಬ್ರು ಒಮ್ಮೆಗೆ ಬರಂಗಿಲ್ಲ ಅಂದವ. ಇಬ್ರು ಒಮ್ಮೆಗೆ ಬರಂಗಿಲ್ಲ. ಹುಣ್ಣಿಮೆ ದಿವಸ ಯಾರು ಬರಬೇಕು, ತಂದೆ ಬರಬೇಕು, ಅಮಾವಾಸ್ಯೆ ದಿನ ತಾಯಿ ಬರಬೇಕು, ಮತ್ತು ಇಬ್ಬಿಬ್ರು ಒಮ್ಮೆಗೆ ಒಟ್ಟೊಟ್ಟಿಗೆ ಬರಂಗಿಲ್ಲ. ಹಾಗಾಗಿ ಅವಾಗ ಅಪ್ಪಣೆಯನ್ನು ತಗೊಂಡು ಆಯ್ತು ಇಷ್ಟರ ನೋಡ್ತೀವಲ್ಲ ಅಂತ ತಿಳ್ಕೊಂಡು ಅನ್ನುವುದಕ್ಕಾಗಿ ಅಪ್ಪಣೆ ತಗೊಂಡ್ರು. ಅಪ್ಪಣೆ ತೆಗೆದುಕೊಂಡ ಬಳಿಕ
ಮುಂದೊಂದು ದಿನ ಈ ಭೂಲೋಕದೊಳಗನೆ ಸಂಡೂರ್ನ ಒಂದು ಗುಡ್ಡಗಾಡಿನೊಳಗ, ಊರಿಲ್ಲ ಏನಿಲ್ಲ, ಅಲ್ಲಿ ಗುಡ್ಡಗಾಡಿನೊಳಗ ಸುಂದರವಾಗಿರ್ತಕ್ಕಂಥ ಮಂದಿರ, ಕಾರ್ತಿಕೇಯ ಜನನ, ಆ ಕಾರ್ತಿಕೇಯ ಜನನವಾದ ಬಳಿಕ ಸುಂದರವಾಗಿರ್ತಕ್ಕಂಥ ಪವಿತ್ರವಾದ ಕ್ಷೇತ್ರ ಇವತ್ತಿನವರೆಗೂ ಕೂಡ ಅದು ಮೆರುತ್ಯದ. ಆ ಕಾರ್ತಿಕೇಯ ಏನಂತ ತಿಳ್ಕೊಂಡ್ರೆ ಕಾರ್ತಿಕ ಮಾಸದೊಳಗ ಕೃತಿಕಾ ನಕ್ಷತ್ರ ಎಂದು ಬರ್ತದ, ಅವತ್ತು ಜಾತ್ರೆ ನಡೀತದಲ್ಲಿ ಸಂಡೂರು ಕುಮಾರಸ್ವಾಮಿದು. ಆದ್ರೆ ಅವನು ಹೇಗದನ ಅಂತ ತಿಳ್ಕೊಂಡ್ರೆ ನಾವು ಹೋಗಿ ಏನನ್ನು ನೋಡ್ಕೊಂತೀವಲ್ಲ, ನಮ್ಮಷ್ಟೇ ಕಾಣತಾನ, ದೊಡ್ಡವರಿದ್ರೆ ದೊಡ್ಡವರಷ್ಟೇ ಕಾಣತಾನ, ಸಣ್ಣವರಿದ್ರೆ ಸಣ್ಣವರಷ್ಟೇ ಕಾಣತಾನ. ಅಲ್ಲೇ ಪಕ್ಕದಲ್ಲಿ ತಾಯಿ ಮೂರ್ತಿ ಅದ, ಪಕ್ಕದಲ್ಲಿ ತಾಯಿ ಮೂರ್ತಿ ಮಾಡ್ಯಾರ, ಚೆನ್ನಾಗಿ ಮಾಡ್ಯಾರ. ಆದರೂ ಕೂಡ ತಾಯಿ ಜಾತ್ರೆ ಮಾಡಂಗಿಲ್ಲ, ಅವ್ನ ಜಾತ್ರೆ ಮಾಡ್ತಾರ. ಹಾಗಾಗಿ ಶಿವ ಪಾರ್ವತಿಯ ಪುತ್ರನಾಗಿರ್ತಕ್ಕಂಥ ಸಣ್ಮುಖ ಕಾರ್ತಿಕೇಯ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಇದು ಶ್ರೀಶೈಲದೊಳಗೆ ನಡೆದಿರ್ತಕ್ಕಂಥ ಒಂದು ಘಟನಾ, ಶ್ರೀಶೈಲದೊಳಗನೆ ನಡೆದು ಹೋಗಿರ್ತಕ್ಕಂಥ ಅವತ್ತಿನ ದಿನಮಾನದಲ್ಲಿ ಶ್ರೀಶೈಲ ಅಂತ ತಿಳ್ಕೊಂಡ ಬಳಿಕ ನಾವು ನೀವೆಲ್ಲರೂ ಏನಂತೀವಿ, ಪವಿತ್ರವಾದ ಕ್ಷೇತ್ರ, ಅದು ಭೂ ಕೈಲಾಸವಾಗಿ ನಿರ್ಮಾಣವಾಗ್ತದೆ. ಅಂತ ಒಂದು ಕ್ಷೇತ್ರದೊಳಗೆ ಸಾಕಷ್ಟು ಮಂದಿ ಭಕ್ತರು ಬರ್ತಾರೆ. ನೀವೆಲ್ಲರೂ ಕೂಡ ಹೋಗ್ತೀರಿ, ಬರ್ತೀರಿ. ಇದು ಯುಗಗಳ ಪರ್ಯಂತರ ನಡೆದು ಹೋಗಿರ್ತಕ್ಕಂಥದ್ದು, ಯುಗಗಳ ಪರ್ಯಂತರ ನಡೆದು ಹೋಗ್ತದೆ. ಇದು ನಡೀತಕ್ಕಂಥದ್ದು ಇದು ಕಲಿಯುಗ. ಎಷ್ಟೋ ಯುಗಗಳು ಹಾಗೆ ಹೋಗ್ಯಾವ. ಆದ ಬಳಿಕ ಏನಂತ ತಿಳ್ಕೊಂಡ್ರೆ ಅನೇಕರು ಕೂಡ ಹೋಗ್ತಾರ. ನೀವೆಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡ್ತೀರಿ, ವರ್ಷ ಪಾದಯಾತ್ರೆ ಮಾಡ್ತಿರಲ್ರಿ, ಪಾದಯಾತ್ರೆ ಮಾಡ್ತಾರೆ. ಇವತ್ತಲ್ಲ, ಯುಗಗಳಲ್ಲಿ ಕೂಡ ಅವತ್ತಿನ ದಿನಮಾನದಲ್ಲಿ ಕೂಡ ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ರು. ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವತ್ತಿನ ದಿನಮಾನದಲ್ಲಿ ದ್ವಾಪಾರ ಯುಗದೊಳಗೆ ಅಲ್ಲಿಂದ ಎಲ್ಲಿ ಪಾದಯಾತ್ರೆ ಸ್ವಲ್ಪ ಆದ್ರೂ ನಡಿಬೇಕಂತ ತಿಳ್ಕೊಂಡಂತಾರೆ. ಸ್ವಲ್ಪ ನಡಿಬೇಕಾದಾಗಿ ವೆಂಕಟಾಪುರದಿಂದ 70 ಕಿಲೋಮೀಟರ್ ಗುಡ್ಡದಾಗ ಹೋಗಿ ಬರ್ತಾರೆ. ಬರ್ತಿರಲ್ರಿ, ಹೋಗಿ ಬರ್ತಾರೆ. 70 ಕಿಲೋಮೀಟರ್ ಆದ್ರೆ ನಡಿಬೇಕಂತ ತಿಳ್ಕೊಂಡು ಏನು ಮಾಡ್ತಾರೆ, ಹಾತ್ಮಕೂರಲ್ಲಿಂದ ಹಿಡ್ಕೊಂಡು ಏನು ಮಾಡ್ತಾರೆ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದು ಅವತ್ತಿನಿಂದ ಯಾಕೆ ನಡಿಬೇಕು, ಶ್ರೀಶೈಲಕ್ಕೆ ಹಂಗ ಹೋಗಬಾರ್ದು, ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗಬೇಕಂತ ತಿಳ್ಕೊಂಡು ಹೇಳ್ಕೊಳ್ತಾರೆ. ಅದಕ್ಕೆ ವಾಸಿಷ್ಠ ಋಷಿಗಳು, ಅತ್ರಿ ಋಷಿಗಳು, ಅವತ್ತಿನ ದಿನಮಾನದಲ್ಲಿ ವ್ಯಾಸ ಮಹರ್ಷಿಗಳು ಎಲ್ಲರೂ ಕೂಡ ಅಲ್ಲಿ ಆ ಕ್ಷೇತ್ರದಲ್ಲಿ ಬಂದು ಹೋಗಿರ್ತಕ್ಕಂಥ ಕ್ಷೇತ್ರ. ಅಷ್ಟೇ ಅಲ್ಲ, ಅವತ್ತಿನ ದಿನಮಾನದಲ್ಲಿ ಏನಂತ ತಿಳ್ಕೊಂಡ್ರೆ ಪಾಂಡವರ ವನವಾಸ ಆಗ್ತೈತಿ. ನಿಮಗೆಲ್ಲ ಕೇಳಿರಿ, ಪಾಂಡವರಿಗೆ ಏನಂತ ಆಗ್ತದ, ಜೂಜಾಟದಲ್ಲಿ ಸೋಲ್ತಾರ, ಕೊನೆಗೆ ವನವಾಸಕ್ಕೆ ಹೋಗ್ತಾರ. ಅವರು ವನವಾಸಕ್ಕೆ ಹೋದಾಗ ಎಲ್ಲಾ ಕಡೆ ತಿರುಗುತ್ತಾ ಹೋಗ್ಬೇಕಾದ್ರೆ ಅದೇ ಆತ್ಮಕುರುಮಲ್ಲಿಂದ ಏನ್ ಮಾಡ್ತಾರ, ಅವರು ಕೂಡ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರ್ತದ ಇಲ್ಲಿ ಶ್ರೀಶೈಲನ ಕ್ಷೇತ್ರ ಪವಿತ್ರವಾಗಿರುವಂತ ಕ್ಷೇತ್ರ ಇದೆ ಅಂತ ತಿಳ್ಕೊಂಡು ಗೊತ್ತಿರ್ತದ. ಅವಾಗ ಅವರೆಲ್ಲರೂ 5 ಮಂದಿ ಪಾಂಡವರು, ಕುಂತಿ, ದ್ರೌಪದಿ ಇವರೆಲ್ಲರನ್ನ ಕರ್ಕೊಂಡು ಹಿಂಗೆ ಪಾದಯಾತ್ರೆ ಹೋಗ್ಬೇಕಾದ್ರೆ ಮತ್ತು ಸಾಕಷ್ಟು ಗುಡ್ಡದಾಗ ಹೊಂಟಿರ್ತದೆ. ಮತ್ತು ಹೋಗೋ ಮುಂದೆ ಏನಂತ ತಿಳ್ಕೊಂಡ್ರೆ ಅವ ಭೀಮ್ ಅಂದ್ರೆ ಬಹಳಷ್ಟು ಭೀಮನವ. ಅವ ಭೀಮ್ ಏನು ಮಾಡ್ತಾನ, ದಾರಿ ಹಿಡ್ಕೊಂಬ, ದಾರಿ ಇರಂಗಿಲ್ಲಲ್ಲ, ಅದಕ್ಕೆ ಅವಾಗ ಏನು ಮಾಡ್ತಾನ ಅಂತ ತಿಳ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ದೊಡ್ಡ ಗಿಡ ಇರ್ತದೆ, ದೊಡ್ಡ ಗಿಡನ ಕಿತ್ತೊಗಿತಾನಂತ. ದೊಡ್ಡ ಗಿಡ ಕಿತ್ತೊಗೆದು ಬಿಡ್ತಾನೆ. ಅವ ಏನು ಅವತ್ತಿನ ದಿನಮಾನದಲ್ಲಿ ಏನು ದ್ವಾಪಾರಿಗದ ಗಿಡ ಕಿತ್ತೊಗದಾನಲ್ರಿ, ಇವತ್ತದು ದಾರಿ ಆಗೈತಿ. ನಿಮಗೆ ಪಾದಯಾತ್ರೆ ಹೋಗೋರಿಗೆ ದಾರಿ ಆಗೈತೆ. ಎಲ್ಲೆಷ್ಟೋ ದೊಡ್ಡ ಗಿಡ ಕಿತ್ಕೊಂಡು ಹೋಗ್ತಾನೆ. ಮತ್ತು ವಸ್ತಿನೇ ಕೂಡ ಇರ್ತಾರೆ ಗುಡ್ಡದೊಳಗೆ. ವಸ್ತಿ ಇರುವಂಥ ಸಮಯದೊಳಗೆ ಏನಾಗ್ತದ, ಕುಂತಿ ಹೇಳತ್ತಾಳ ಏನಂತ, ಏನಪ್ಪ ನನಗೆ ಬಹಳಷ್ಟು ನೀರಡಿಕೆ ಆಗ್ಯದ, ಬಾಯಾರಿಕೆ ಆಗ್ಲಿಕ್ಕತ್ತದ, ಈ ಅಡವಿ ಒಳಗೆ ನನಗೆ ನೀರಿಲ್ಲ, ಮತ್ತು ಎಲ್ಲಿಯಾದರೂ ಹೋಗಿ ನೀರು ತೊಗೊಂಡು ಬಾ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಭೀಮ ಹುಡುಕತ್ತಿದ್ದ. ಆ ಕಡೆ ಈ ಕಡೆ ಹೋದ, ನೋಡಕತ್ತಿದ, ನೋಡಿದ ಹೋದ, ಆ ಕಡೆ ಈ ಕಡೆ ಗುಡ್ದಾಗ ಹೋದ, ನೋಡಕತ್ತಿದ್ನಂತ. ಹಿಂಗೆ ಕಾಲಿಟ್ಟ ಬಳಿಕ ದೊಡ್ಡದಾಗಿರುವಂಥ ಸರೋವರನ ಆತಂತ. ಕಾಲಿಟ್ಟ ಬಳಿಕ ದೊಡ್ಡದಾರ ಸರೋವರ ಆತಂತ ತಿಳ್ಕೊಂಡಂತಾರ. ಮತ್ತೇನು ಹೇಳ್ತಾರ, ಗದೆ ತಗೊಂಡು ಹಿಂಗೆ ಹೊಡೆದ. ಆ ಏನೈತಲ್ಲ ಗುಡ್ಡ, ಆ ಕೊಳ್ಳ 2 ಹೋಳಾತಂತ, ಇಷ್ಟು ದೊಡ್ಡದಾತಂತ. ಅದು ಎಷ್ಟು ಅಡಿ ಐತಪ್ಪ ಅಂತ ತಿಳ್ಕೊಂಡಂತ ಹೇಳಿದ್ರಂದ್ರೆ ಸುಮಾರು 9 ಕಿಲೋಮೀಟರ್ ಅಡಿ ಐತೆ ಅಂತ ಕೆಳಗೆ. ಆದ್ರೆ ಅವತ್ತು ಏನಂತ ತಿಳ್ಕೊಂಡ್ರೆ ಭೀಮನೇ ಒಳಗಡೆ ಇಳಿದಂತ. ಇಳಿದು ಹೋಗಿ ಮತ್ತೆ ನೀರು ಎಲ್ಲಿ ನೀರು ಅದಾವ, ನೀರಿನ ಹತ್ರ ಹೋಗ್ಬೇಕಲ್ಲ, ಅಲ್ಲಿ ನೀರಿನ ಹತ್ರ ಹೋದಂತ. ಅಲ್ಲಿ ಹೋದ ಬಳಿಕ ಅವ ಸುಮ್ಮನೆ ಇರಲಿಲ್ಲ. ಅವ ಏನು ಮಾಡಿದ, ದೊಡ್ಡದಾಗಿರುವಂಥ ಒಂದು ಕಲ್ಲು ಎತ್ತಿದಂತ. ಹಿಂಗೆ ಹೊಗದ, ಸಣ್ಣದಾಗಿರುವಂಥ ಒಂದು ಗುಂಡ ಆದ ಬಳಿಕ ಮತ್ತೆ ಸುಮ್ಮನೆ ಇರಲಿಲ್ಲ. ಮತ್ತೆ ಅದನ್ನು ಬಾವಿ ಆಕಾರ ಮಾಡಿ ಬಾವಿ ತೆಗದಂತ. ಅವಾಗ ಅಲ್ಲಿ ನೀರು ಬರಕತ್ತಿತ್ತಂತ. ಅದನ್ನ ಭೀಮ ತೆಗೆದಿರ್ತಕ್ಕಂಥ ಬಾವಿ ಅಂತ ತಿಳ್ಕೊಂಡು ಕರೀತಾರ. ಅದಕ್ಕೆ ಯಾವ ಬಾವಿ ಅಂತ ತಿಳ್ಕೊಂಡು ಕರೀತಾರ ಅಂತ ತಿಳ್ಕೊಂಡ್ರೆ ಅದಕ್ಕೆ ಪರುಷ ಬಾವಿ ಅಂತ ಕರೀತಾರ್ರಿ. ಯಾವ ಬಾವಿ ರೀ ಅದು? ಪರುಷ ಬಾವಿ. ಪರುಷ ಅಂದ್ರೆ ನಿಮಗೆಲ್ಲ ಗೊತ್ತಿರ್ತೈತೆ. ಪರುಷ ಮಣಿ ನೋಡಿರಿ,
ಶರಣರ ಪರಶುಮಣಿ ನೋಡಿರಿ? ನೀವು ಯಾರು ನೋಡಿಲ್ಲ, ನಾನು ನೋಡಿಲ್ಲ. ಪರಶುಮಣಿ, ಚಿಂತಾಮಣಿ, ಆಮೇಲೆ ಐರಾವತ ಮಣಿ, ಇವೇನದಾವಲ್ರಿ ಮಣಿ, ಈ ಮಣಿ ಸದ್ಯ ಭೂಲೋಕದಾಗಿಲ್ಲ, ಅವಾಗಿದ್ವಂತ ಮಣಿ. ಚಿಂತಾಮಣಿ ಅಂತ ತಿಳ್ಕೊಂಡ್ರೆ ಚಿಂತಾಮಣಿ ತಗೊಂಡು ಹಿಂಗೆ ತಾಟ್ನಾಗ ಇಟ್ಟಿದ್ರೆ ನೀವೇನು ಬೇಡಿದ್ದ ಕೊಡ್ತಿತ್ತಂತ, ಏನ್ರಿ ಬೇಡಿದ್ದ ಕೊಡ್ತಿತ್ತಂತ ಚಿಂತಾಮಣಿ. ಮತ್ತು ಕಲ್ಪವೃಕ್ಷ ನೀವು ಬೇಡಿದ್ದ ಕೊಡ್ತಿತ್ತದು, ಅದು ಇಲ್ಲ ಈಗ ಸದ್ಯ, ಏನ್ರಿ ಭೂಲೋಕದಾಗಿಲ್ಲ. ಮತ್ತು ಅದು ಪರುಷಮಣಿ ಅಂತ ತಿಳ್ಕೊಂಡು ಒಂದು ಮಣಿ ಇತ್ತು, ಅದರಲ್ಲಿ ಅದೇ ಆ ಭೀಮ ತೆಗೆದಿರುವಂಥ ಬಾವಿಗೆ ಅದು ಪರುಷದ ಬಾವಿ ಅಂತ ಹೆಸರಿಟ್ಟು. ಅದಕ್ಕೆ ಯಾಕೆ ಪರುಷದ ಬಾವಿ ಅಂತ ಹೆಸರಿಟ್ಟ ಅಂತ ತಿಳ್ಕೊಂಡ್ರೆ ಅಲ್ಲಿ ನೀರು ತಗೊಂಡು ಬಂದ, ಅದಕ್ಕೆ ಪರುಷ ಬಾವಿ ಅಂತ ತಿಳ್ಕೊಂಡು ಕರೆದ್ರು. ಆ ಪರುಷದ ನೀರನ್ನು ತಗೊಂಡು ಕೆಬ್ಬಣಕ್ಕೆ ಮುಡಿಸಿದ್ರ ಕೆಬ್ಬಣ ಏನಾಕತ್ರಿ? ಏನಾಕತಿ ಯವ್ವ? ಬಂಗಾರ ಆಕತಿ. ಪರುಷದ ಬಾವಿ ಇನ್ನೂ ಅಲ್ಲೇ ಐತೆ, ಹೋಗಿ ಬರಿಬೇಕಾರ. ಪಾದಯಾತ್ರೆ ಹೋದ್ ಎಲ್ಲಿ ಐತೆ ಅಂತ ತಿಳ್ಕೊಂಡಂದಿರಿ, ಅದೇ ಭೀಮನ ಕೊಳದಾಗ ಐತಂತ. ಅಲ್ಲೇ ಹೋದ್ರಂದ್ರೆ ಪರುಷದ ಬಾವಿ ಅದ. ಆದ್ರೆ ಅದು ಎಲ್ಲರಿಗೆ ಬೇಕಾ ಸಿಗ್ಬೇಕಲ್ಲ, ಅದು ಯಾರು ಬೇಕಾದ್ರೂ ಸಿಗ್ತೈತೆ, ಸಿಕ್ಕವ್ರು ಸಿಗ್ಲಿ, ಪುಣ್ಯ ಹೇಳಕ್ ಬರಂಗಿಲ್ಲ. ಅದು ಪರುಷದ ಬಾವಿ ಐತಿ, ಅದ್ರ ಬಗ್ಗೆ ಒಂದು ಇತಿಹಾಸನ ಐತಿ, ಅದು ಹೇಳ್ತೀನಿ. ಹಂಗ ಪರುಷದ ಬಾವಿಯಿಂದ ನೀರು ತಗೊಂಡು ಬಂದು ನೀರು ಕೊಟ್ಟ ಎನ್ನುವುದಕ್ಕಾಗಿ ಇವತ್ತಿನವರೆಗೂ ಕೂಡ ಆ ಕೊಳ್ಳಕ್ಕೆ ಏನಂತ ಕರೀತಾರ್ರಿ? ಏನು ಕರಿತಾರ? ಭೀಮನ ಕೊಳ್ಳ, ಭೀಮನ ಕೊಳ್ಳ ಅಂತ ಆಯ್ತು. ಯಾಕಂದ್ರೆ ಪಾಂಡವರು ಬಂದಿರತಕ್ಕಂಥದ್ದು, ಪಾಂಡವರು ಆ ಮಾರ್ಗವಾಗಿ ಬಂದು ಆ ಪಾಂಡವರಾಗಿರ್ತಕ್ಕಂಥವ್ರ ಭೀಮನಾಗಿರ್ತಕ್ಕಂಥವನ ಆ ಕೊಳ್ಳವನ್ನು ನಿರ್ಮಾಣ ಮಾಡಿದ. ಅಷ್ಟೇ ಅಲ್ಲ, ಅಲ್ಲಿ ಪರುಷದ ಬಾವಿಯನ್ನು ಕೂಡ ನಿರ್ಮಾಣ ಮಾಡಿದ್ದಕ್ಕಾಗಿ ಅವತ್ತಿನಿಂದ ಏನಂತ ಕರೆದ್ರು? ಭೀಮನ ಕೊಳ್ಳ, ಭೀಮನ ಕೊಳ್ಳ ಅಂತ ಕರ್ಕೊಂಡು ಬಂದರು. ಹಾಗಾಗಿ ಮುಂದೆ ಅವರು ಶ್ರೀಶೈಲಕ್ಕೆ ಹೋಗ್ತಾರೆ. ದಾರಿ ಮಾಡಿದವನೇ ಅವನೇ. ಅದಕ್ಕೆ ದಾರಿ ಮಾಡಿ ದೊಡ್ಡ ದೊಡ್ಡ ಗಿಡ ಎದ್ಗಿದ್ದು ಕಿತ್ತು ಹೋಗೋದು ದಾರಿ ಮಾಡಿ ಕೊಟ್ಟ. ನಾವು ಅವಾಗ ದ್ವಾಪಾರ ಯುಗದಾಗನೇ ಮಾಡಿಕೊಟ್ಟ. ಹಾಗಾಗಿ ಅಲ್ಲಿ ಹೋಗಿದ್ರು. ಹೋದ ಬಳಿಕ ಏನಂತ ತಿಳ್ಕೊಂಡ್ರೆ ಮುಂದೊಂದು ದಿನ ಘಟನೆ ಏನು ನಡೀತದ ಅಂತ ತಿಳ್ಕೊಂಡ್ರೆ ಅಲ್ಲೆಲ್ಲ ಇರ್ತಾರ ಅವ್ರು. ಸ್ವಲ್ಪ ದಿನಗಳ ಇರುವಂಥದ್ರೊಳಗೆ ಏನಾಗತ್ತ ಅಂತ ತಿಳ್ಕೊಂಡ್ರೆ ಅರ್ಜುನನಾಗಿರ್ತಕ್ಕಂಥವನು ಕೂಡ ಬಹಳಷ್ಟು ಆ ಲಿಂಗಕ್ಕೆ ಪ್ರೇಮ. ಅಲ್ಲಿ ಶ್ರೀಶೈಲ ಲಿಂಗಕ್ಕೆ ಹೋಗಿ ದಿನನಿತ್ಯ ಪೂಜೆಯನ್ನು ಮಾಡಿ ಬರ್ತಿದ್ದ. ಪೂಜೆ ಮಾಡಿ ಬರವ, ಅಷ್ಟೊಂದು ಭಕ್ತಿವಂತ. ದಿನನಿತ್ಯ ಹೋಗಿ ಹಿಂಗೆ ಪೂಜೆ ಮಾಡಿ ಬರವ, ಹಿಂಗೆ ಬರ್ತಿದ್ದ, ಪೂಜೆ ಮಾಡಿ ಹಿಂಗೆ ಬರವ, ಹಿಂಗೆ ಬರ್ತಿದ್ದ. ಆದ್ರೆ ಅವನು ಕೂಡ ಏನು ಮಾಡ್ತಿದ್ದ ಅಂತ ತಿಳ್ಕೊಂಡು ಹೇಳ್ತಾರಂದ್ರೆ ಮಲ್ಲಿಗೆ ಹೂವನ್ನ ಹೇರಿಸ್ತಿದ್ದಂತ. ಅವನು ಆ ಲಿಂಗದ ಮೇಲೆ ಮಲ್ಲಿಗೆ ಹೂವನ್ನು ಕೂಡ ಹೇರಿಸ್ತಿದ್ದಂತ. ಅಷ್ಟು ಪ್ರೇಮ ಅವನಿಗೆ, ಅರ್ಜುನನಿಗೆ ಕೂಡ ಆ ಲಿಂಗದ ಮೇಲೆ ಹೂವನ್ನು ಹೇರಿಸ್ತಿದ್ದ. ಅವತ್ತೇನಂತ ತಿಳ್ಕೊಂಡ್ರೆ ಬೇಟೆಯನ್ನು ಹಾಡಬೇಕಂತ ತಿಳ್ಕೊಂಡು ಕಾಡಿನೊಳಗೆ ಹೋದಾಗ ಅವಾಗ ಶಬ್ದವೇದಿ ಬಾಣ ಪ್ರಯೋಗ ಮಾಡಿದ. ಶಬ್ದವೇದಿ ಬಾಣ ಪ್ರಯೋಗ ಮಾಡಿದ. ಕಾಡು ಹಂದಿಯ ಪ್ರಾಣಿಗೆ ಏನಂತ ತಿಳ್ಕೊಂಡು ಶಬ್ದವೇದಿ ಬಾಣ ಪ್ರಯೋಗ ಮಾಡಿದ ಬಳಿಕ ಆ ಶಬ್ದವೇದಿ ಬಾಣ ಪ್ರಯೋಗ ಹಂದಿಗೆ ಹೋಗಿ ಬಿತ್ತು. ಅದೇ ಸಮಯದೊಳಗೆ ಏನಂತ ತಿಳ್ಕೊಂಡ್ರ ಶ್ರೀಗಿರಿಯ ಮಲ್ಲಯ್ಯನವ್ರು ಏನಂತ ತಿಳ್ಕೊಂಡ್ರೆ ಅವನು ಬಾಣ ಪ್ರಯೋಗ ಮಾಡಿದ್ದ. ಯಾಕಂತ ತಿಳ್ಕೊಂಡ್ರೆ ಇದನ್ನು ತೋರಿಸ್ಬೇಕಾಗೈತೆ ಅಂತ ತಿಳ್ಕೊಂಡು ಅವನಿಗೆ ಗೊತ್ತಾಗಬೇಕು. ಯಾಕಂದ್ರೆ ಮಲ್ಲಯ್ಯನ ದರ್ಶನ ನೀಡಬೇಕಾಗೈತೆ. ಅವನು ನಾನು ಯಾರು ಅನ್ನುವುದು ಅವನಿಗೆ ಗೊತ್ತಾಗಬೇಕನ್ನುವುದಕ್ಕಾಗಿ ಏನು ಮಾಡ್ತಾನೆ ಮಲ್ಲಯ್ಯ, ಅವನು ಕೂಡ ಬಾಣ ಬಿಟ್ಟಂತ. ಅದ ಕಾಡು ಪ್ರಾಣಿಗೆ ಬಿಟ್ಟ ಬಳಿಕ ಇವ ಹೋಗಿ ಇದು ನಾನು ಬಿಟ್ಟ ಬಳಿಕ ಸತ್ತದಿದ ಪ್ರಾಣಿ ಅಂತ ತಿಳ್ಕೊಂಡು ಅರ್ಜುನ ಅಂತಿದ್ದ. ಬೇಟೆಗಾರನ ವೇಷದಲ್ಲಿ ಬಂದಿರತಕ್ಕಂಥವನು ಮಲ್ಲಯ್ಯ ಅಂತಿದ್ದ, ನಾನು ಬಿಟ್ಟ ಬಳಿಕ ಸತ್ತದ ಪ್ರಾಣಿ ಇದು ನಂದ ಅಂತ ತಿಳ್ಕೊಂಡು ಅವ ಅಂತಿದ್ದ. ಇಬ್ರು ಜಗಳ ಆಡಕ್ತಿದ್ರು. ಜಗಳ ಆಡೋದ್ರೊಳಗೆ ಏನಂತ ತಿಳ್ಕೊಂಡ್ರ ಅವ ಅಂದ, ಅಯ್ಯೋ ಶಿವ ನಾನಾ ಬಿಟ್ಟಿನಿ ಇದನ್ನ ಅಂತ ತಿಳ್ಕೊಂಡು. ಇವ ಅಂತಿದ್ದ ನಾನಾ ಬಿಟ್ಟಿನಿ ತಿಳ್ಕೊಂಡು. ಅವ ಅಂತಿದ್ದ ಅಲ್ಲೇ ಕುಳಿತುಕೊಂಡಲ್ಲಿ ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಒಂದು ಉಸುಕಿನ ಲಿಂಗವನ್ನ ಮಾಡಿದಂತ. ಯಾರು? ಅರ್ಜುನ. ಒಂದು ಉಸುಕಿನ ಲಿಂಗವನ್ನ ಮಾಡಿ ಕಾಡಿನೊಳಗಿರ್ತಕ್ಕಂಥ ಮಲ್ಲಿಗೆ ಹೂಗಳನ್ನ ತೆಗೆದುಕೊಂಡು ಬಂದು ಏನ್ ಮಾಡ್ದ, ಆ ಲಿಂಗದ ಮೇಲೆ ಹಿಂಗ ಓಂ ನಮಃ ಶಿವಾಯ ಅಂತಿದ್ದ, ಹಿಂಗ ಹೂವನ್ನು ಏರಿಸ್ತಿದ್ದ. ಲಿಂಗದ ಮೇಲೆ ಹಿಂಗ ಏರಿಸ್ಬೇಕಾದ್ರ ಅಲ್ಲೇ ಮುಂದೆ ನಿಂತುಕೊಂಡಿರ್ತಕ್ಕಂಥ ಬೇಟೆಗಾರನ ರೂಪದಿರ್ತಕ್ಕಂಥ ಮಲ್ಲಯ್ಯನ ಪಾದಕ್ಕೆ ಹೋಗಿ ಬೀಳ್ತಿದ್ವಂತ ಹೂವುಗಳೆಲ್ಲ. ಮಲ್ಲಯ್ಯನ ಪಾದಕ್ಕೆ ಹೋಗಿ ಬೀಳವಂತ. ಹವ ಎರಿಸಿದ ಹೂಗಳ ಹೆಂಗಂಗೆ ಎರ್ಸಾಕತ್ತಿದ್ದ, ಅಲ್ಲೇ ನಿಂತುಕೊಂಡಿದ್ನಲ್ಲ ಅವನ ಪಾದಗಳಿಗೆ ಹೋಗಿ ಬಿದ್ದ ಬಳಿಕ ಆ ಕ್ಷಣವೇ ಅವ ಅಂತಾನ, ಅಯ್ಯೋ ಶಿವ ಇಲ್ಲಿವರೆಗೆ ನಿನ್ನ ಜೊತೆಗೆ ಜಗಳಾಡಿನಲ್ಲೋ, ನಾನು ತಪ್ಪಾಗ್ಯದ ಪರಮಾತ್ಮ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ ಅರ್ಜುನ. ನಮಸ್ಕಾರ ಮಾಡಿದ. ಅವಾಗ ಶ್ರೀಗಿರಿ ಮಲ್ಲಯ್ಯ ಅಂತಾನ, ಏನಪ್ಪ ಎಷ್ಟು ಚಂದ ಪೂಜೆ ಮಾಡಿದಿ, ಶಾಶ್ವತವಾಗಿ ನನ್ನ ಹೆಸರು ನಿನ್ನ ಹೆಸರಿನೊಳಗ ನನ್ನ ಹೆಸರು ಇರಲಿ ಅಂತ ತಿಳ್ಕೊಂಡು ಅನ್ನುವುದಕ್ಕಾಗಿ ಅವತ್ತಿನಿಂದ ಏನಂತ ತಿಳ್ಕೊಂಡ್ರೆ ಶ್ರೀಗಿರಿ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಶಾಶ್ವತವಾಗಿರಲಿ ಅನ್ನುವುದಕ್ಕಾಗಿ ಅವನ ಹೆಸರು ಕೂಡ ಬಂತು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಅವನ ಹೆಸರು ಕೂಡ ಬಂತು. ಅದಕ್ಕೆ ಶ್ರೀಗಿರಿ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ದಿನಗಳ ಇರ್ತಕ್ಕಂಥದ್ರೊಳಗೆ ಎಲ್ಲರೂ ಹಿಂಗೆ ಇರ್ತಿದ್ರು.
ಆದ್ರೆ ಒಂದು ಏನಂತ ಘಟನೆ ನಡೀತು ಅಂತ ತಿಳ್ಕೊಂಡಂದ್ರೆ ಅಲ್ಲಿ ಆ ಘಟನೆ ಏನು ನಡೀತು ಅಂತ ತಿಳ್ಕೊಂಡಂದ್ರೆ ಅನೇಕರು ಅವತ್ತಿನ ದಿನಮಾನದಲ್ಲಿ ಕೂಡ ಸಾಕಷ್ಟು ಮಂದಿ ಏನು ಬರ್ತಿದ್ರು ಅಂತ ತಿಳ್ಕೊಂಡಂದ್ರೆ ಪಾದಯಾತ್ರೆ ಬರ್ತಿದ್ರು. ಬಹಳಷ್ಟು ಮಂದಿ ಪಾದಯಾತ್ರೆ ಬರೋರು ಅವಾಗೂ ಬರ್ತಿದ್ರಂತ. ಬರೋ ಮುಂದೆ ಏನಂತ ತಿಳ್ಕೊಂಡಂದ್ರೆ ಅಲ್ಲೊಬ್ಬ ಭಕ್ತ, ಬಹಳ ಶ್ರೇಷ್ಠವಾದ ಭಕ್ತ. ಅವನ ಕೆಲಸ, ಅವನ ಕಾಯಕ ಏನಿತ್ತಪ್ಪ ಅಂತ ತಿಳ್ಕೊಂಡಂದ್ರೆ ಮಣ್ಣು ತರೋದು, ಹದ ಮಾಡೋದು. ಮಣ್ಣನ್ನು ಹದ ಮಾಡಿ ಏನು ಮಾಡ್ತಿದ್ದ? ಮಣ್ಣನ್ನು ಹದ ಮಾಡಿ ಗಡಿಗೆ ಮಾಡವ ಕುಂಬಾರ. ಗಡಿಗೆ ಮಾಡಿ ಆ ಕುಂಭಗಳನ್ನ ಏನು ಮಾಡವ, ಹೋಗಿ ಸುತ್ತಮುತ್ತ ಸಣ್ಣ ಸಣ್ಣ ಹಳ್ಳಿ ಒಳಗೆ ಹೋಗಿ ಬಂದಿರತಕ್ಕಂಥ ಹಣದಿಂದ ಏನು ಮಾಡ್ತಿದ್ದ ನೀವು? ದಾಸೋಹ ಮಾಡ್ತಿದ್ದವ. ದಾರಿ ಹಿಡಿದು ಹೋಗಿದ್ರಲ್ಲ, ಮಲ್ಲೈಗೆ ಹೋಗೋ ಮಂದಿಗೆ ದಾಸೋಹ ಮಾಡ್ತಿದ್ದ. ನಾವು ಕೂಡ ಏನಂತ ತಿಳ್ಕೊಂಡ್ರೆ ಬರೀ ಪಾದಯಾತ್ರೆ ಹೋಗೋ ಮುಂದೆ ಶರಣರ ಪಾದಯಾತ್ರೆ ಹೋಗ್ತೀವಲ್ಲ, ಹೋಗಿರಿಲ್ಲ ನೀವೆಲ್ಲ? ಹೋಗಿರಿಲ್ಲ? ಹೋಗೋ ಮುಂದೆ ಬರೇ ಮಂದಿ ಉಣಿಸ್ ಬರಬಾರ್ದು. ಬರೀ ಅವ್ರದ ಉಂಡು ಬಂದ್ರೆ ಎಷ್ಟಿದೆ ಅಂತ ಉಣ್ತೀರಿ ನೀವು? ನಮ್ಮದು ಇಟ್ಟಿರ್ಬೇಕಲ್ಲ ಅದ್ರಾಗ. ನಾವು ಬರೇ ಮಂದಿ ಮಾಡ್ಯಾರ ಅಂತ ತಿಳ್ಕೊಂಡು ಬರೇ ಉಂಡ್ರ ನಮ್ಮೇಲೆ ಉಳಿತೈತ್ರಿ ಅಣ್ಣ. ನೆನಪಿರಲಿ. ಯಾಕಂತ ತಿಳ್ಕೊಂಡ್ರೆ ಕೇಶಪ್ಪ ಅಂತಕ್ಕಂಥ ಒಬ್ಬ ಕುಂಬಾರ ಏನು ಮಾಡ್ತಿದ್ದ, ಹಿಂಗೆ ದಾರಿ ಹಿಡಿದು ಪಾದಯಾತ್ರೆ ಹೋಗೋರಿಗೆ, ಶ್ರೀಶೈಲ ಮಲ್ಲೈಗೆ ಹೋಗೋರಿಗೆ ಏನು ಮಾಡ್ತಿದ್ದ, ಯಪ್ಪ ಇಲ್ಲಿ ಬರ್ರಿ ಅಂತ ತಿಳ್ಕೊಂಡು ಏನು ಮಾಡ್ತಿದ್ದ, ಉಣಿಸ್ ಕಳಿಸವ. ಅಷ್ಟೇ ಎಲ್ಲ, ಮತ್ತು ಕಾಡಿನೊಳಗೆ ಹೋಗಿ ಜೇನನ್ನು ಜೇನು ತೊಗೊಂಬರವ, ಮತ್ತು ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಬಂದು ಅವ್ರು ಯಾರ್ಯಾರು ಹೋಗಿದ್ರಲ್ಲ ಅವರಿಗೆ ಎಲ್ಲರಿಗೂ ಕೂಡ ಉಣಿಸಾವ್. ಬಹಳ ಚಂದ ಉಣಿಸ್ತಿದ್ದ. ಆದ್ರೆ ನಾನಾ ಮಾಡೀನಿ ಅಂತ ತಿಳ್ಕೊಂಡು ಅಂತಿದ್ದಿಲ್ಲ ಶರಣರ. ಇದನ್ನ ನಾನಾ ಉಣಿಸಾಕತ್ತೀನಿ ಅಂತ ತಿಳ್ಕೊಂಡು ಅಂತಿದ್ದಿಲ್ಲ. ಹೇ ಪರಮಾತ್ಮ, ನೀವು ಉಣಿಸುವುದು, ಉಣಿಸುವನು ನೀನು, ಇದರೊಳಗೆ ನಂದು ಏನೇ ಇಲ್ಲಪ್ಪ ಅಂತ ತಿಳ್ಕೊಂಡು ಹಿಂಗೆ ಅಂತಿದ್ದ. ನೋಡಿ ಹೆಂಗಿರ್ಬೇಕು. ಅದಕ್ಕೆ ಶರಣರು ಹೇಳ್ಕೊಂಬಂದ್ರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹೇಡಿಸಿ ಕಾಡಿತ್ತು ಶಿವನ ಡಂಗುರವ. ಮಾಡಿದೆನೆನ್ನದಿರಾ ಲಿಂಗಕ್ಕೆ, ಮಾಡಿದನೆನ್ನದಿರಾ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಹೇಡಿಸಿ ಕಾಡಿತ್ತು. ನೋಡು, ಮಾಡಿದೀನಿ ಅಂತ ತಿಳ್ಕೊಂಡು ಮನಸ್ಸಿನಾಗ ಬರಬಾರ್ದಂತ ತಿಳ್ಕೊಂಡು ಅಂತಾರೆ. ನಾ ಮಾಡೀನ್ರಿ. ಕೆಲವೊಬ್ಬರು ಅಂತಿರ್ತಾರೆ, ಏನ್ರಿ ಊರಾಗ ಕೆಲವೊಬ್ಬರು ಅಂತಿರ್ತಾರೆ ಏನಂತ ತಿಳ್ಕೊಂಡ್ರೆ, ಟ್ಯೂಬ್ಲೈಟ್ ಕೊಡಿಸಿದ್ರಿ. ಟ್ಯೂಬ್ಲೈಟ್ ಕೊಡಿಸಿ ಅದ್ರ ತುಂಬ ಹೆಸರು ಬರೆದಿದ್ರು, ಲೈಟ್ ಬೆಳಕ ಕಾಣ್ತಿದ್ದಿಲ್ಲ. ಅದು ಟ್ಯೂಬ್ಲೈಟ್ ಕೊಡಿಸಿದ್ರಲ್ರಿ, ಲೈಟ್ ಅದ್ರ ಕಾಣಬೇಕಿಲ್ಲ, ಅದಕ್ಕೆ ಬೆಳಕ ಕಾಣ್ತಿದ್ದಿಲ್ಲ. ಹಿಂಗೈತಿ ಪ್ಯಾನ್ ಕೊಡಿಸಿದ್ರು, ಪ್ಯಾನ್ಯಾಗ ಹಚ್ಕೊಂಡು ನಾವು ಪ್ಯಾನ್ ಪುರಾಣ ಹೇಳಕತ್ತಿದ್ವಿ. ಒಬ್ಬ ಬಂದು ಬಡ ಬಂದು ಹಾಫ್ ಮಾಡಿದ. ಯಾಕೋ ಅದನ್ನ ಯಾಕೆ ಆಫ್ ಮಾಡ್ತಿ ಅಂದೇನು? ಅಲ್ರಿ ಮುತ್ಯಾರ, ನೀವು ಪ್ಯಾನ್ ಹಾಕಂಗೆ ಕೂತ್ಕೊಂಡ್ರೆ ಹೆಂಗೆ ಅಂದವ. ಮುತ್ತೆಲ್ಲೋ ನಮಗೆ ಗಾಳಿ ಬೇಕು ಮರಯ್ಯ, ಕಾವು ಆಗ್ತೈತಿ ಅಂತಂದೇನು. ಮುತ್ಯಾರ ಖರೆ ನಿಮ್ಮ ತಪ್ಪೇನಲ್ಲ, ಆದ್ರೆ ನಾ ಪ್ಯಾನ್ ಕೊಡಿಸಿದ್ದು ಜನ ನೋಡ್ಬೇಕಲ್ಲ. ನೀವು ಪ್ಯಾನ್ ಹಾಕಂಗೆ ಕೂತ್ರಂದ್ರೆ ಅದು ಪ್ಯಾನಿನ ತುಂಬ ಹೆಸರು ಬರ್ಸ್ಯಾನ್ರಿ ಅವ. ಪ್ಯಾನಿನ ತುಂಬ ಹೆಸರು ಬರ್ಸ್ಯಾನ. ಏನಂತ ತಂದೆ ಹೆಸರು ಬರ್ಕೊಂಡು ನಾನಾ ಕೊಟ್ಟಿನಿ. ಎಲ್ಲಿಂದ ಕೊಟ್ಟ? ನಾನು ಕೊಟ್ಟೀನಿ ಅಂತ ತಿಳ್ಕೊಂಡು ಅನ್ನಬಾರ್ದಂತ. ಅದಕ್ಕೆ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ನೀಡುವ ನಿಜ ಗುಣ ಉಳ್ಳವಡೆ. ನಾವು ಮಾಡೋದು ಯಾರಿಗೆ ಅಂತ ತಿಳ್ಕೋಬೇಕಲ್ಲ. ನಾವೇನು ತರಬೇಕಾದ್ರೆ ಏನು ಭೂಮಿ ತಾಯಿ ಗರ್ಭದಿಂದ ಬರಬೇಕಾದ್ರೆ ಏನು ಸಂಪತ್ತು ತೊಗೊಂಡು ಬಂದೀವೇನು? ಏನ್ರಿ ಮನೆ ತೊಗೊಂಬಂದೀವ ಏನೋ ತೊಗೊಂಬಂದೀವೇನ? ಎಲ್ಲದ ಪರಮಾತ್ಮಂದ ಐತಿಲ್ಲ. ಆತಂದು ಅದಕ್ಕೆ ಹೇಳ್ತಾರ, ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ. ನಾವು ಅವನ ಉಣ್ಣಾಕತ್ತೀವಿ, ಗಾಳಿ ಅವಂದು, ನೀರು ಅವಂದು, ಎಲ್ಲದ ಅವಂದೈತಿ. ಎಲ್ಲದ ಅವಂದಿದ್ರು ಕೂಡ ನಮ್ಮದಂತ ಹೆಸರು ಬರೆಸ್ತೀವಿ, ಹೌದಲ್ರಿ? ನಂದಂತ ಹೆಸರು ಬರೆಸ್ತೀವಿ. ಎಷ್ಟು ವಿಚಿತ್ರಲ್ಲ. ಅದಕ್ಕೆ ಇರಬಾರ್ದಂತ ತಿಳ್ಕೊಂಡಲ್ಲ. ಆದರೆ ಇದೆಲ್ಲದು ಪರಮಾತ್ಮನದ ನಿಲಯ ಅಂತ ತಿಳ್ಕೋಬೇಕು. ಇದೆಲ್ಲದು ಕೂಡ ಜಗತ್ತೇನೈತಲ್ಲ, ಇದು ಪರಮಾತ್ಮನ ನಿಲಯ. ನಾವು ಬಂದೀವಿ ಸುಮ್ಮನೆ ಒಂದೆರಡು ದಿನ ಇದ್ದು ಹೋಗಕ್ಕೆ ಬಂದೀವಪ್ಪ. ನಿನ್ನ ಕೆಲಸ, ನಮ್ಮ ಕೆಲಸ ಏನಿಲ್ಲ, ನಿನ್ನ ಸ್ಮರಣೆ ಮಾಡೋಕ್ಕೂ ಬಂದೀವಿ. ಅದಕ್ಕೆ ನಿಂದ ಇದು ಕೆಲಸ ಅಂತ ತಿಳ್ಕೊಂಡು ಅನ್ಕೊಂಡು ಹೋಗಬೇಕು. ಹಂಗೆ ಅನ್ಕೊಂಡು ಹೋಗ್ಬೇಕಂತ. ಹಂಗೆ ಇಲ್ಲಿ ಏನಂತ ತಿಳ್ಕೊಂಡ್ರೆ, ಕೇಶಪ್ಪ ಶರಣರ ಕೇಶಪ್ಪ ಏನು ಮಾಡ್ತಿದ್ದ, ಎಂಥ ಕೆಲಸ ಮಾಡ್ತಿದ್ದ? ತಾನು ಮಾಡುವಂಥ ಕಾಯಕ, ಕುಂಬಾರದ ಕಾಯಕ ಮಾಡಕತ್ತಾನ. ಕುಂಬಾರ ಕೆಲಸವನ್ನು ಮಾಡಿಕೊಂಡು ಗಡಿಗೆಯನ್ನು ತಿರುಗಿಸಿ ಅವುಗಳನ್ನು ಕಾಯಿಸಿ ಮತ್ತೇನು ಮಾಡ್ತಾನ, ಊರೊಳಗೆ ಮಾರ್ಕೊಂಬಂದು ಬಂದಿರುವಂಥ ಹಣದಿಂದ ದಾಸೋಹ ಮಾಡ್ತಾನೆ. ಯಾರು ಮಾಡ್ತಿದ್ರು ದಾಸೋಹ? ಶರಣರ ನಮ್ಮ ಮನೆಯಾಗ ಯಾರೋ ಒಬ್ಬರು ಹೆಣ್ಮಗಳು ಮಗ್ಳು ಮನೆಯಾಕಿ ಕೈಯಾಗಿ ಹಿಡ್ಕೊಂಡು ಪಾನಿಪುರಿ ತಿನ್ನಕತ್ತಿದ್ಲಂತೆವ.
ಪಾನಿಪುರಿ ತಿನ್ನಕತ್ತಿದ್ಲಂತ. ಮಗ್ಳು ಮನೆಯಾಕಿ ಬಂದ್ಲಂತ. ಏನಂತ? ಒಂದು ಪಾನಿಪುರಿ ಕೊಡ ಅಂತ ತಿಳ್ಕೊಳಂದಂತ. ಇಲ್ಲಿ ಬಸವಬೋನ ದಾಸೋಹ ಇಟ್ಟಿಲ್ಲ ಅನ್ನಲ್ಲಂತ ಆಕೆ. ಪಾನಿಪುರಿ ತಿನ್ನಕತ್ತಾಳ, ಒಂದು ಪಾನಿಪುರಿ ಕೇಳಿದ್ರೆ ಇಲ್ಲಿ ದಾಸೋಹ ಇಟ್ಟಿಲ್ಲ ಅನ್ನಲ್ಲಂತ. ನೋಡು, ಇಂಥವ್ರು ಆದ್ರೆ ದಾಸೋಹ ಮಾಡ್ತಾರಂದೆ. ಇಂಥವ್ರು ದಾಸೋಹ ಮಾಡಕ್ಕೆ ಆಗಂಗಿಲ್ಲ. ಯಾರು ಬೇಕು ದಾಸೋಹ ಮಾಡ್ತಾರ, ಮನಸ್ಸಿನೊಳಗೆ ಬರ್ತೈತೆ. ಯಾರು ದಾಸೋಹದ ಭಾವನೆ ಇರ್ತೈತಲ್ಲ ಅವರು ಮಾತ್ರ ದಾಸೋಹ ಮಾಡ್ತಾರೆ. ಉಳಿದವ್ರು ಯಾರು ಕೂಡ ದಾಸೋಹ ಮಾಡ್ಲಿಕ್ಕೆ ಸಾಧ್ಯವೇನೇ ಇಲ್ಲ ಅಂತ ತಿಳ್ಕೋರಿ. ಹಂಗ ಕೇಶಪ್ಪನವ್ರೊಳ ಮನಸ್ಸಿನೊಳಗೆ ಏನು ಬಂದೈತೆ ಅಂದ್ರೆ, ನಾವು 4 ಮಂದಿಗೆ ಉಣಿಸಿದ್ರ ಅದ ನಮ್ಮ ಪುಣ್ಯ ಬರ್ತದ. ನಾನು 4 ಮಂದಿಗೆ ಉಣಿಸಿದ್ರ ಅಂತ ತಿಳ್ಕೊಂಡ್ರೆ ನನಗೆ ಕಾಣಲಾರದ ದೇವ್ರು ಏನದಾನಲ್ಲ ಅವ ಕಾಣಲಾರದ ಅಘೋರ, ಅಗಮ್ಯ, ಅಪ್ರತಿಮದನ, ಅಪ್ರಮಾಣದನ. ಇಂತಲ್ಲಿ ಅಂತ ತಿಳ್ಕೊಂಡೇನಿಲ್ಲ. ಅಪ್ರಮಾಣ, ಅಗಮ್ಯ, ಅಗೋಚರನಾಗಿರ್ತಕ್ಕಂಥವನದಾನ. ಆ ದೇವ್ರು ನಾನು ನೋಡಿಲ್ಲ. ನಾನು ದಿನನಿತ್ಯ 4 ಮಂದಿಗೆ ಉಣಿಸಿದ್ರ ಅಂತ ತಿಳ್ಕೊಂಡ್ರೆ ಆ ಶ್ರೀಗಿರಿಯ ಮಲ್ಲಯ್ಯನೇ ಉಂಡಂಗೆ ಆಗತ್ತ ಅಂತ ತಿಳ್ಕೊಂಡು ದಿನನಿತ್ಯ ಉಣಿಸ್ತಿದ್ದ. ದಿನನಿತ್ಯ ಉಣಿಸವ ಶರಣರ ದಿನನಿತ್ಯ ಹಿಂಗೆ ಉಣಿಸ್ತಿದ್ದ. ಆದ್ರೆ ಉಣಿಸ್ಬೇಕಾದ್ರೆ ಏನಂತ ತಿಳ್ಕೊಳೋದು, ಜನ ಹಿಂಗೆ ಅಂತಿರ್ತಾರೆ, ಏನು ಉಣಿಸ್ತಾನೋ ಹೆಂಗ ಏನು ಕತೆ ಅಂತ ತಿಳ್ಕೊಂಡು ಅಂತಿರ್ತಾರೆ. ನೀವು ಮಾಡೋವಂಥ ಕೆಲಸಕ್ಕೆ ನೆನಪಿರಲಿ, ಯಾರು ಒಳ್ಳೆ ಕೆಲಸ ಮಾಡ್ತಿರ್ತಾರಲ್ಲ, ಒಳ್ಳೆ ಕೆಲಸ ಮಾಡೋರ ಮಂದಿಗೆ 100 ಮಂದಿ ಅಡ್ಗಂಟು ಆಗ್ತಿರ್ತಾರೆ. 100 ಮಂದಿ 100 ಥರ ಅಡೆತಡೆಗಳಾಗ್ತವ. ಕೆಟ್ಟ ಕೆಲಸ ಮಾಡೋಕೆ 100 ಮಂದಿ ಸಪೋರ್ಟ್ ಕೊಡ್ತಾರೆ. ಆದ್ರೆ ನಾವೇನು ಒಳ್ಳೆ ಕೆಲಸ ಮಾಡಕತ್ತೀವಿ ಅಂದ್ರೆ 100 ಮಂದಿ ಅದಕ್ಕೆ ಏನಂತ ತಿಳ್ಕೊಂಡ್ರೆ ಅನಾನುಕೂಲ ಮಾಡ್ತಾರೆ. ಆದ್ರೆ ನಾವು ಮಾಡುವ ಕೆಲಸ ಅದು ಪರಮಾತ್ಮಗೆ ಇಷ್ಟ ಆಗಿರಬೇಕು, ಸಾಕು. ಅವ್ರು ಬೇಕಾದ್ರೆ ಅನ್ಕೊಳ್ಳಿ, ಬೇಕಾದ್ರೆ ಬೇಡ ಅಂತ ತಿಳ್ಕೊಂಡು ಏನು ಮಾಡಬೇಕು, ನಾವು ಒಳ್ಳೆ ಕೆಲಸವನ್ನು ಮಾಡ್ಬೇಕಂತ ತಿಳ್ಕೊಂಡು ಕೇಶಪ್ಪನವ್ರು ಏನು ಮಾಡ್ತಿದ್ರು ಅಂತ ತಿಳ್ಕೊಂಡ್ರೆ ದಿನನಿತ್ಯ ತನ್ನ ಕಾಯಕವನ್ನು ಮಾಡ್ಕೊಂಬರ್ಬೇಕು. ಬಂದು ಏನು ಮಾಡವ, ಗಡಿಗೆ ಮಾರ್ಕೊಂಡು ಬಂದಿದ್ದನ್ನು ಆ ಹಣವನ್ನು ಏನು ಮಾಡವ ತಂದು ಅದಾ ಗಡಿಗೆ ಒಳಗೆ ಏನು ಅನ್ನ ಮಾಡವ, ತನಗೇನೇನು ಮಾಡಬೇಕಾಗೈತೆ ಮಾಡಿ 4 ಮಂದಿಗೆ ಉಣಿಸೋದ್ರಾಗ ಏನಂತ ತಿಳ್ಕೊಂಡ್ರೆ ಜನ ಸುಮ್ಮನೆ ಇರಲ್ಲ. ನೀವೇನೇ ಮಾಡ್ರಿ, ನೀವೇನು ಮಾಡಿದ್ರು ಕೂಡ ಜನ ನಮ್ಮನ್ನು ಕೈ ಬಿಡಲ್ಲ. ನಮ್ಮನ್ನು ಹಾಡ್ಕೊಳ್ಳೋರು ಹಾಡ್ಕೊಳ್ತಾರ, ಏನ್ರಿ ಹೊಗಳೋರು ಹೊಗಳುತ್ತಿರ್ತಾರೆ. ಆದ್ರೆ ಜಗತ್ತಿನಾಗ ಹೊಗಳೋರು ಬಹಳ ಕಡಿಮೆ, ಆದ್ರೆ ಹಾಡ್ಕೊಳ್ಳೋರು ಬಹಳಷ್ಟು ಜನ ಇರ್ತಾರೆ. ನೆನಪಿರಬೇಕು, ಹಾಡ್ಕೊಳ್ಳೋರ್ನ ಯಾವತ್ತೂ ಕೂಡ ಏನಂತ ತಿಳ್ಕೋಬೇಕು. ನಾ ಏನು ನಿಮ್ಗೆ ಮಾತು ಹೇಳೀನಿ, ಹಾಡ್ಕೊಳ್ಳೋರು ಜಗತ್ತಿನಾಗ ಇರಲಿ ಇಲ್ಲ, ಯಾವಾಗಲೂ ಅದಾರ. ಇವತ್ತಿಲ್ಲ, ಸೂರ್ಯ ಚಂದ್ರ ಇರುವವರೆಗೂ ಕೂಡ ಅವ್ರು ಇರ್ತಾರೆ. ಹಿಂದೂ ಅದಾರ, ಮುಂದೂ ಇರ್ತಾರೆ. ಅವ್ರು ಕಿವಿ ಕೊಡಬಾರ್ದು. ನಾವು ಹಾಡ್ಕೊಳ್ಳಿ ಅಂತ ತಿಳ್ಕೊಂಡು ಅವ್ರನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಟು ನಮ್ಮ ಕೆಲಸ ನಾವು ಮಾಡಬೇಕು. ಹಾಗಾಗಿ ಕೇಶಪ್ಪನವ್ರಿಗೆ ಮಾಡ್ತಕ್ಕಂಥ ಕೆಲಸಕ್ಕೆ ಏನಂತ ತಿಳ್ಕೊಂಡ್ರೆ ಊರೊಳಗೆ ಒಂದಿಷ್ಟು ಮಂದಿ ಹೊಟ್ಟಿ ಉರಿ ಆತ್ರಿ. ಹೊಟ್ಟಿ ಉರಿ ಚಲವಾತು. ಏನಂತ ಏನು ಮಾಡ್ತಾನೋ ದಿನನಿತ್ಯ ಹೆಂಗೆ ಮಾಡ್ತಾನೋ ಹೆಂಗಿಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಹಿಂಗೆ ಬರಕತ್ತಿರೋದು. ಮಂದಿಗೆ ಜಗತ್ತಿನೊಳಗೆ ಇರೋದಿಲ್ಲ. ಹಿಂಗೆ ಮಾಡಕತ್ತಾನ ದಾಸೋಹ ಅಂತ ತಿಳ್ಕೊಂಡ ಬಳಿಕ ಎಲ್ಲರಿಗೆ ಹಿಂಗೆ ಆಗಕತ್ತಿತ್ತಪ್ಪ ಅಂತ ತಿಳ್ಕೊಂಡ ಬಳಿಕ ಒಂದಿಷ್ಟು ಮಂದಿಗೆ ಹೊಟ್ಟಿ ಉರಿ ಚಲವಾತದ. ಹಿಂಗೆ ಮಾಡ್ತಾನೆ, ಹಿಂಗೆ ಮಾಡಕತ್ತಾನ ಅಂತ ತಿಳ್ಕೊಂಡು ಹೊಟ್ಟಿ ಉರಿ ಚಲವಾತು. ಅವಾಗ ಅಂದ ದಿನನಿತ್ಯ ಮಾಡ್ಕೊಂಡು ಹಿಂಗೆ ಬರೋವಂಥ ಸಮಯದೊಳಗೆ ಒಂದು ದಿನ ಅವ್ರು ವಿಚಾರ ಮಾಡಿದ್ರಂತ, ಹೊಟ್ಟಿ ಉರಿ ಇದ್ದವ್ರು. ಶರಣರೆ, ನೀವು ಏನಂತೀರಿ ಇನ್ನೊಂದು ಭಾಷೆದಾಗ? ಕಿಚ್ಚು ಎಲ್ಲೈತೆ? ಹೊಟ್ಟೆಗೈತೆ. ಆ ಹೊಟ್ಟೆ ಒಳಗಿರ್ತಕ್ಕಂಥ ಕಿಚ್ಚು ಐತೆ. ಅದು ಆ ಕಿಚ್ಚು ನಮ್ಮನ್ನ ಸುಡ್ತೈತಿ, ಬದ್ಲಾರ ಸುಡಂಗಿಲ್ಲ. ನಮ್ಮನ್ನ ಸುಡ್ತಿರ್ತೈತೆ. ನೀವು ಮಾಡೋ ಕೆಲಸ ಒಳ್ಳೆ ಕೆಲಸ ಅಂತ ಮಾಡ್ತಿರ್ತಾರೆ. ಅದು ಹೊಳಗೆ ಹೊಟ್ಟೆಗೆ ಹಾಕೋದು ಅಂತಿರ್ತೈತೆ ಒಳಗೆ. ಅದು ಯಾವಾಗಲೂ ಸುಮ್ಮನೆ ಇರಂಗಿಲ್ಲ ಅದು. ಅದಕ್ಕೆ ಯಾರೋರು ಮಾಡೋರು ಮಾಡಲಿ, ಬಿಡೋರು ಬಿಡಲಿ. ಆದ್ರೆ ನಾವು ತಿಳ್ಕೋಬೇಕು, ಪ್ರಪಂಚದೊಳಗೆ ಏನಂತ ತಿಳ್ಕೊಂಡು ಒಳ್ಳೆ ಕೆಲಸ ಮಾಡಕತ್ತೀವಪ್ಪ ಅಂದ್ರೆ ನಮ್ಮ ಸಮಾಧಾನ ಅವ್ರಿಗೆ ಮಾಡ್ಕೋಬೇಕಂತ ತಿಳ್ಕೊಂಡು ಕೇಶಪ್ಪನವ್ರು ಏನು ಮಾಡ್ತಿದ್ದ, ದಿನ ಮಾಡಬೇಕಾದ್ರೆ ಹೊಟ್ಟೆ ಕಿಚ್ಚಿನ ಬಂದಿತ್ತು. ಒಂದಿಷ್ಟು ಮಂದಿ ಏನಂತ ತಿಳ್ಕೊಂಡ್ರೆ ಅವಾಗ ಗಡಿಗೆ ಮಾಡಿಟ್ಟಿದ್ದ. ಪಾಪ ಸಣ್ಣ ಸಣ್ಣ ಗಡಿಗೆ ಮಾಡಿಟ್ಟಿದ್ದ. ಮಾಡಿಟ್ಟ ಬಳಿಕ ಅವ ಮರಕ್ಕೆ ಹೋಗಿದ್ದ. ಮರಕ್ಕೆ ಹೋಗಿ ಒಳ್ಳೆ ಬರೋದ್ರಾಗ ಏನಾಗಿತ್ತು ಅಂತ ತಿಳ್ಕೊಂಡ್ರೆ ಮಾಡಿಟ್ಟಿರುವಂಥ ಗಡಿಗೆಯನ್ನು ಹೊಟ್ಟಿ ಕಿಚ್ಚು ಪಡುವಂಥ ಮಂದಿ, ಒಂದಿಷ್ಟು ಅಸೂಯೆ ಪಡುವಂಥ ಮಂದಿ ಏನಿತ್ತಲ್ಲ, ಆ ಗಡಿಗೆಲ್ಲ ಹೊಡೆದಾಕಿದ್ದು. ಏನು ಮಾಡಿದ್ರಿ? ಹೊಡೆದಾಕಿದ್ರು. ಅಲ್ಲಿಂದ ಬಂದು ನೋಡ್ತಾನೆ. ನೋಡಿದ ಬಳಿಕ ಅಯ್ಯೋ ಶಿವ, ನಾಳೆ ದಾಸೋಹ ಹೆಂಗೆ ಮಾಡ್ಲಪ್ಪ ಅಂದ. ಶರಣರ, ನಾಳೆ ದಾಸೋಹ ಹೆಂಗೆ ಮಾಡ್ಲಪ್ಪ, ನಾಳೆ ಹೋಗಿ ನಾ ಮಾರ್ಕೊಂಬಂದು ದಾಸೋಹ ಮಾಡಬೇಕು. ನನ್ನ ಪರಿಸ್ಥಿತಿ ಹಿಂಗಾತಲ್ಲ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡ್ತಾನ, ದಾಸೋಹರ ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತಿದ. ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಅನ್ನಕತ್ತಿದ. ಏನಾರ ಆಗಲಿ ಎಂಥದಾರ ಆಗಲಿ ಅಂತ ತಿಳ್ಕೊಂಡು ಅನ್ಕೊಂಡು ಬೆಳಕು ಕರಿತಂತ. ಬೆಳಕು ಕರೆದ ಬಳಿಕ ಮಂದಿ, ಸಾಕಷ್ಟು ಮಂದಿ ಹಿಂಗೆ ಬರೋರು ಹೋಗೋರು ನಡೆದಕತ್ತಿತ್ತು. ಎಲ್ಲರೂ ಮತ್ತೆ ಹಿಂಗೆ ಕೇಶಪ್ಪನವ್ರು ದಿನನಿತ್ಯ ದಾಸೋಹ ಮಾಡಿಸ್ತಾರ ಅಂತ ತಿಳ್ಕೊಂಡ ಬಳಿಕ ಅವ್ರು ಸುಮ್ಮನೆ ಇರ್ಲಿಲ್ರಿ. ಅವ್ರೇನು ಗಡಿಗೆ ಹೊಡೆದಿದ್ರಲ್ಲ, ಗಡಿಗೆ ಹೊಡೆದವ್ರು ದಾರಿ ಗುಟ್ಟ ಹೊಕ್ಕಿದ್ರಲ್ಲ, ಎಲ್ಲಿ ಹೊಂಟಿರಿ? ಶ್ರೀಶೈಲಕ್ಕೆ ಹೊಂಟಿವಿ. ಕೇಶಪ್ಪ ಮನೆಗೆ ಹೋಗ್ರಿ, ದಾಸೋಹ ಮಾಡಕತ್ತಾನ ಬೇಕಂದ್ರೆ ಕಳ್ಸಾಕತ್ತಿದ್ರು.
ಕೇಶಪ್ಪ ದಾಸೋಹ ಹಿಟ್ಟನ ಅಲ್ಲಿಗೆ ಹೋಗ್ರಿ ಅಂತ ತಿಳ್ಕೊಂಡನವ್ರಂತ. ತಾವ ಗಡಿಗೆ ಹೊಡೆದರ ಮತ್ತೆ ಬೇಕಂತ ಇವ್ ಹೆಂಗ ಮಾಡಿ ಉಣಿಸ್ತಾನಂತ, ಇವ ಹೆಂಗಾರ ಮಾಡಿ ಉಣಿಸ್ತಾನ ನೋಡಬೇಕಲ್ಲ ಅಂತ ತಿಳ್ಕೊಂಡು. ಶರಣರ ನೆನಪಿರ್ಲಿ, ನಮಗೆಲ್ಲರ ಮನುಷ್ಯರೆಲ್ಲ ಕೈ ಕೊಡಬಹುದು, ಮಾನವರೆಲ್ಲ ಕೈ ಕೊಡಬಹುದು, ನಾವು ನಂಬಿರ್ತಕ್ಕಂಥ ಮಂದಿ ಒಂದು ದಿನ ಕೈ ಕೊಡ್ತಾರ. ಆದ್ರೆ ನಮಗ ಅಚಲವಾದ ನಂಬಿಕೆ ಇಟ್ಟಿರ್ತಕ್ಕಂಥ ಪರಮಾತ್ಮ ಎಂದೂ ಕೂಡ ಕೈ ಕೊಡಲ್ಲ. ಅದು ನೆನಪಿಟ್ಕೋಬೇಕು, ಬಲವಾದ ನಂಬಿಕೆ ಇಟ್ಕೋಬೇಕು, ವಿಶ್ವಾಸ ತುಂಬಿಕೊಂಡು ಇರಬೇಕು. ಎಲ್ಲರಲ್ಲಿ ಏನಂತ ತಿಳ್ಕೊಂಡು ಗಡಿಗೆ ಹೊಡೆದವ್ರ ಹೇಳಿ ಕಳ್ಸಕತ್ತಾರ ಅಲ್ಲಿಗೆ ಹೋಗ್ರಿ, ಹಿಂಗ ಅಲ್ಲಿಗೆ ಹಿಂಗ ದಾಸೋಹ ಹಿಟ್ಟನ ಕೇಶಪ್ಪನ ಮನೆಗೆ ಹೋಗ್ರಿ ಅಂತ ತಿಳ್ಕೊಂಡ ಬಳಿಕ ಮಂದಿ ಸಾಲ ಹಿಡ್ಕೊಂಡು ಹಿಂಗೆ ಬರಾಕತ್ತಂತ. ಅವನ ಮನೆಗೆ ಸಾಲ ಹಿಡ್ಕೊಂಡು ಹಿಂಗೆ ಬರಾಕತ್ತಂತ. ಸಾಲ ಹಿಡ್ಕೊಂಡು ಹಿಂಗೆ ಬರೋ ಹೊತ್ನ್ಯಾಗ ಅವ ಅಂದ, ಅಯ್ಯೋ ಶಿವ ಶಿವ ಪರಮಾತ್ಮ ಹೆಂಗೆ ಮಾಡ್ಲಪ್ಪ, ಇಷ್ಟೆಲ್ಲ ಜನ ಬಂದೈತಿ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಅನ್ನಕತ್ತಿಂದಂತ. ಸಣ್ಣದಾಗಿರುವಂಥ ಒಂದು ಗುಡಿಸಲ ಕಟ್ಕೊಂಡು ಜೀವನ ಮಾಡುವಂಥ ಕೇಶಪ್ಪ ಹೆಂಗೆ ಮಾಡ್ಲಪ್ಪ ಅಂತ ತಿಳ್ಕೊಂಡು ಹಿಂಗೆ ಯೋಚನೆ ಮಾಡಕತ್ತಿದ್ದ. ಅವ ಸುಮ್ಮನೆ ಇರಲಿಲ್ಲ. ಅವ ಏನಂತಾನ, ಸಾಕಷ್ಟು ಮಂದಿ ಬಂದಿದ್ರಲ್ಲ, ಯಪ್ಪ ಯಾರೋ ಹಂಗ ಹೋಗ್ಬೇಡ್ರಿ ಇಲ್ಲೇ ಕೂತ್ಕೋರಿ ಅಂದ. ಯಾರೋ ಹಂಗ ಹೋಗ್ಬೇಡ್ರಿ ಇಲ್ಲೇ ಕೂತ್ಕೋರಿ ಅಂತ ತಿಳ್ಕೊಂಡು ಅಂದ. ಏನು ಮಾಡ್ದ, ಗುಡಿಸಲದ ಆ ಕಡೆ ಒಂದು ಪತ್ರಿ ಗಿಡ ಇತ್ತು, ಪತ್ರಿ ಗಿಡದ ಹತ್ರ ಹೋದ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹೊಡೆದ ಗಡಿಗೆ ಬಿದ್ದಿದ್ವಂತ. ಹೊಡೆದ ಗಡಿಗೆ ಹತ್ರ ಹೋಗಿ ಹಿಂಗೆ ಕುತ್ಕೊಂಡು ದುಃಖಿತನಾಗಿ ಹಳಕತ್ತಿದ್ನಂತ. ಹೇ ಮಲ್ಲಯ್ಯ, ಏನಪ್ಪ ನಿನ್ನ ಮಹಿಮೆ, ನನಗೆ ಸಾಕಷ್ಟು ಮಂದಿ ಇಲ್ಲರ ಬಂದು ಕೂತಾರ, ನಾ ಹೆಂಗೆ ಉಣಿಸ್ಲೋ ಮಲ್ಲಯ್ಯ ಅಂತ ತಿಳ್ಕೊಂಡು ಹಿಂಗೆ ಅಂತಿದ್ನಂತ. ಹೆಂಗೆ ಮಾಡ್ಲಪ್ಪ ಶಿವ ಶಿವ, ಇಷ್ಟೆಲ್ಲ ಮಂದಿ ಬಂದಾರ, ದಿನನಿತ್ಯ ಒಂದು ದಿನ ನಾನು ಉಣಿಸ್ಲಾರ್ದ ಅವ್ರನ್ನ ಹಂಗ ಕಳಿಸಿಲ್ಲ, ಎಲ್ಲರನ್ನು ಉಣಿಸೇ ಕಳಿಸೀನಿ, ಪರಮಾತ್ಮ ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ನಂತ. ಹೊಡೆದ ಗಡಿಗೆ ಒಳಗ ಲಿಂಗಾಕಾರವಾಗಿ ಶಿವ ಪ್ರತ್ಯಕ್ಷನಾದ. ಶರಣರ ನಮಗೆ ನಂಬಿಕೆ ಇತ್ತಂತ ತಿಳ್ಕೊಂಡ್ರೆ, ಪವಿತ್ರ ಹೃದಯ ಇತ್ತು, ಶುದ್ಧ ಮನಸ್ಸಿತ್ತಂದ್ರೆ ನೀವು ಕುಂತಲ್ಲೇ ದೇವ್ರು ಕಾಣತ್ತಾನ ಅಂತ ತಿಳ್ಕೊಂಡಂತಾರ. ಅಲ್ಲಿ ಕುತ್ಕೊಂಡ ಹೇಳಕತ್ತಿದ್ನಲ್ಲ, ಆ ಹೊಡೆದ ಗಡಿಗೆ ಒಳಗ ಲಿಂಗಾಕಾರವಾಗಿ ಕಂಡು ಹೇಳಕತ್ತಿದ್ನಂತ. ಏನಂತ, ಕೇಶಪ್ಪ ಯಾಕೆ ಚಿಂತೆ ಮಾಡಕತ್ತೀಯೋ, ಹೋಗು ಮನಿ ಒಳಗೆ ಏನು ಹೊಡೆದ ಗಡಿಗೆ ಅದಾವಲ್ಲ, ಮನಿ ಒಳಗೆ ಏನದಾವಲ್ಲ ಹೊಡೆದ ಗಡಿಗೆ, ಅಲ್ಲಿ ಹೋಗು, ನಿನಗೆ ಗೊತ್ತಾಗತ್ತಾ, ನೀ ಯಾಕೆ ಚಿಂತೆ ಮಾಡ್ತೀಯ. ಯಪ್ಪ ಏನೂ ಇಲ್ಲ, ಅಡಿಗೆನ ಮಾಡಿಲ್ಲ, ಏನು ಉಣಿಸ್ಲಿ, ಹೋದರ ಹೋಗೋ, ನೀ ಯಾಕೆ ಚಿಂತೆ ಮಾಡ್ತೀವಿ, ಹೋಗೋ ಅಂತ ತಿಳ್ಕೊಂಡು ಆ ಒಂದು ಗಡಿಗೆ ಒಳಗ ಪ್ರತ್ಯಕ್ಷನಾಗಿರುವಂತ ಮಲ್ಲಯ್ಯ ಕೇಶಪ್ಪನವರಿಗೆ ಹೇಳಿದ ಬಳಿಕ ಮನೆ ಒಳಗೆ ಹೋಗಿ ನೋಡ್ತಾನ, ಗಡಿಗೆ ತುಂಬ ಮೃಷ್ಟಾನ್ನ ಭೋಜನವೇ ತುಂಬಿಕೊಂಡಿತ್ತಂತ. ಗಡಿಗೆ ತುಂಬ ಮೃಷ್ಟಾನ್ನ ಭೋಜನವೇ ತುಂಬಿಕೊಂಡಿತ್ತಂತ. ಅವರೆಲ್ಲರಿಗೂ ಕೂಡ, ಬಂದವರಿಗೆಲ್ಲರಿಗೂ ಕೂಡ ಉಣಿಸಿದ ಪಟ್ಟಿ ತುಂಬವರಿಗೂ ಉಣಿಸಿದ. ಅವಾಗಂತಾರ ಅವ್ರು, ಏನು ಊಟ ಮಾಡಿಸಿದಪ್ಪ, ಎಷ್ಟು ಚಂದ ಉಣಿಸಿದಲ್ಲಪ್ಪ, ಏನು ಚಲೋ ಉಣಿಸಿದೋ ಮಾರಾಯ, ಭಾಳ ಚಲೋ ಉಣಿಸಿದೆ ಅಂತ ತಿಳ್ಕೊಂಡು ಅಂದಾಗ ಅವ್ರೇನಿದ್ರಲ್ಲ ಮಂದಿ, ಅವರು ಗಡಿಗೆ ಹೊಡೆದವ್ರು ಅವ್ರು ಅಂತಿದ್ರಂತ, ಇವತ್ತು ಅವ್ನು ಮೊರೈದೊಕ್ಕತಿ. ಯಾಕ ಇವತ್ತು ನಾವು ಗಡಿಗೆ ಹೊಡೆದು ಬಂದೀವಿ, ಅವು ಹುಣ್ಣಾಕ್ ಮನೆಯಾಗ ಏನೂ ಇಲ್ಲ, ಗಡಿಗೆ ಮಾರಿಂದ ಅವು ಹುಣ್ಣಾಕ್ ಬರ್ತಿತ್ತು, ಇಷ್ಟೆಲ್ಲ ಮಾಡವ, ಇವತ್ತು ಮರದೊಕ್ಕತ್ ನೋಡವ್ ಕೇಶನ್ ಅಂತ ತಿಳ್ಕೊಂಡು ಹಿಂಗೆ ಅಂತಿದ್ರಂತ. ಆದ್ರೆ ಯಾರು ಮರದಿ ಕಳಿಬೇಕಂತ ತಿಳ್ಕೊಂಡು ಅಂತಿದ್ರಲ್ವ, ಅವ್ರು ಅಲ್ಲೇ ಕುತ್ಕೊಂಡು ನಗಾಕತ್ತಿದ್ರಂತ. ಆದ್ರೆ ಪರಮಾತ್ಮನ ಕೃಪೆ ಇತ್ತು ಅಂತ ತಿಳ್ಕೊಂಡ್ರೆ ಮನೆ ಒಳಗನೆ ಬಂದು ಆ ಮಲ್ಲಯ್ಯ ಅವರೆಲ್ಲರಿಗೂ ಕೂಡ ಉಣಿಸಿದ್ದ. ಆ ಒಂದು ಅಟಕಿ ಒಳಗ ಬಂದಿರತಕ್ಕಂಥ ಪರಮಾತ್ಮನೇ ಆ ಶ್ರೀಶೈಲದೊಳಗ ಅಟಕೇಶ್ವರನಾಗಿ ಮೆರೆದ ಅಂತ ತಿಳ್ಕೊಂಡು ಹೇಳುತ್ತಾರೆ. ಅವನೇನೋ ಅಟಕೇಶ್ವರ ಅಂತ ತಿಳ್ಕೊಂಡು ನಿಮಗೆಲ್ಲ ಗೊತ್ತಿರ್ಬೇಕು. ಆ ಆಟದೊಳಗನೆ ಕಂಡಿರ್ತಕ್ಕಂಥವನು ಅದಕ್ಕೆ ಆಟಕದೊಳಗ ದರ್ಶನ ನೀಡಿದ್ದಕ್ಕಾಗಿ ಆಟಕೇಶ್ವರ ಅಂತ ಕರೆದ್ರು. ಅದಕ್ಕೆ ಆಟಕೇಶ್ವರ ಅಂತೇಳಿ. ನಿಮಗೆ ಆ ಗರ್ಭಗುಡಿಯಿಂದ 3 ಕಿಲೋಮೀಟರ್ ಮೇಲೆ ಹೋದ್ರೆ ಅಟಕೇಶ್ವರ ದೇವಸ್ಥಾನ ಬರ್ತದೆ. ಅಟಕೇಶ್ವರ ದೇವಸ್ಥಾನದಲ್ಲಿ ಒಂದು ಲಿಂಗು ಅದ, ನೀವೆಲ್ಲ ನೋಡಿರ್ಬೋದು. ವರ್ಷಗಳ ಪರ್ಯಂತರ ಹೋಗ್ತೀರಿ. ಆ ನೋಡಿರ್ತಕ್ಕಂಥವನು ಯಾರು ಅಂತ ತಿಳ್ಕೊಂಡ್ರೆ ಅವನೇ ಅಟಕೇಶ್ವರ. ಅವನ ಪರಮ ಭಕ್ತ ಯಾರು ಅಂತ ತಿಳ್ಕೊಂಡ್ರೆ ಕೇಶಪ್ಪನವರು ಅಂತ. ಶರಣರ ಕೇಶಪ್ಪನವರು ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ. ಅದಕ್ಕೆ ಭಕ್ತಿ ಇತ್ತಪ್ಪ ಅಂತ ತಿಳ್ಕೊಂಡ್ರೆ ಅದಕ್ಕೆ ಹೇಳ್ಕೊಂಡು ಬರ್ತಾರೆ. ಭಕ್ತಿ ಇತ್ತಪ್ಪ ಅಂದ್ರೆ ದೇವರ ಹಲ್ಲಿಗೆ ಬರ್ತಾನೆ. ಅದಕ್ಕೆ ಹೇಳ್ತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾಬಿನೆಲ್ಲಿಯದು, ಮೇಘದ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಮುದ್ರಗಳಿಗೆ ಮುದಕವೆನ್ನೆಲ್ಲಿಯದು, ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದೊಡನೆ ಮುಂದೆ ಭವಬಳ್ಳಿಗೆ ಬೀಜವೆನ್ನೆಲ್ಲಿಯದು, ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾವಿರಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣರ ನೆನಪಿರಲಿ. ಕೂಡಲ ಚನ್ನ ಸಂಗಯ್ಯನಲ್ಲಿ ಸಾವಿರಕ್ಕೊಬ್ಬ ಅಂದ್ರಲ್ಲ, ಸಾವಿರಕ್ಕೊಬ್ಬ ಸತ್ಯವಂತ,
1000ಕ್ಕೊಬ್ಬ 1000 ಮಂದಿಯಾಗ ಒಬ್ಬ ಇರ್ತಾನೆ ನೋಡ್ರಿ, ಇನ್ಕ್ಲೂಡಿಂಗ್ ಆಲ್ಸೋ ಯಾರಾದ್ರೂ ಇರ್ಬೋದು ನೀವೆಲ್ಲ ಏನ್ರಿ. ಮತ್ತು ಸುಳ್ಳು ಹೇಳೋದು, ಕೆಲವೊಬ್ರು ಸುಳ್ಳು ಹೇಳ್ತಿರ್ತಾರೆ ಮಂದಿ, ಭಯಂಕರ ಸುಳ್ಳು ಹೇಳ್ತಿರ್ತೈತಿ, ಇಲ್ಲ ಅಂತ ತಿಳ್ಕೊಳಲ್ಲ, ಭಯಂಕರ ಸುಳ್ಳು ಹೇಳ್ತಿರ್ತಾರೆ ಮಂದಿ. 1000ಕ್ಕೊಬ್ಬ ಸುಳ್ಳು ಅಂದ್ರೆ ಹೆಂಗೆ ಹೇಳ್ತಿರ್ತಾರೆ ಅಂತ ತಿಳ್ಕೊಂಡ್ರಿ ನೀವು. ಒಬ್ಬವ ಸುಳ್ಳು ಹೆಂಗೆ ಹೇಳಿದಂದ್ರೆ, ಲಕ್ಷ ಸುಳ್ಳು ಕೋಟಿನ ಸುಳ್ಳು ತಕ್ಕೊಂದಂತವ, ಲಕ್ಷ ಸುಳ್ಳ ಕೋಟಿನ ಸುಳ್ಳು ತಕ್ಕ ಹೋಗಿ ಹೇಳಿದಂತ ಏನಂತ ಅವ ಹೇಳಕತ್ತಿದ. ಕೈಯಾಗ ಒಂದು ವಾಚ್ ಇತ್ತು. ಏನೋ ಎಲ್ಲಿ ಸಿಕ್ತಿದ ವಾಚು, ಎಲ್ಲಿತ್ತು? ಮೊನ್ನೆ ನಮ್ಮ ಅಜ್ಜನ ಅಜ್ಜ ಬಾವ್ಯಾಕೆ ಬಿದ್ದಿದ್ದಂತ. ಅಜ್ಜನ ಅಜ್ಜ ಬಾವ್ಯಾಕೆ ಬಿದ್ದಿದ್ದ, ಮೊನ್ನೆ ಎದ್ದು ಬಂದ ಅಂತ ತಿಳ್ಕೊಂಡಂದ ಅವ ಅನ್ನೋದ್ರಾಗ ಅವನಿಗೆ ಕೈಯಾಗ ಕಟ್ಟಿದ ವಾಚ್ ಕೇಳಿದ. ನೀ ಕೈಯಾಗ ಕಟ್ಟಿಯಲ್ಲ ವಾಚ್ ಎಲ್ಲಿತ್ತು? ಅದ ನಿಮ್ಮ ಅಜ್ಜನ ಅಜ್ಜ ಅಲ್ಲಿ ಬಾಯಾಗ ಬಿದ್ದಿದ್ನಲ್ಲ, ನಮ್ಮ ಅಜ್ಜನ ಅಜ್ಜ ವಾಚ್ ಅದ್ರಾಗ ಬಿದ್ದಿತ್ತು, ಮೊನ್ನೆ ಬಂದೈತೆ ತಗೊಂಬಂದಿನಿ ಅಂದವ. ಹಂಗೆ ಅನ್ನೋದ್ರಾಗ ಮತ್ತು ಇದು ನಡಿತೈತೇನೋ ಅಂದವ. ಇದು ನಡಿತೈತೆ, ಮತ್ತು ಇಷ್ಟು ದಿನ ಅದು ಹೆಂಗೆ ನಡಿತೈತೆ? ನಿಮ್ಮ ಅಜ್ಜನ ಅಜ್ಜ ಅಲ್ಲಿ ಬಾಯಾಗ ಬಿದ್ದಿದ್ನಲ್ಲ, ಅವನ ಚಾವಿ ಕೊಡ್ಕೊಂತ ಅಲ್ಲೇ ಕೂತಿದ್ದ ಅಂದ. ಸುಳ್ಳು ಅಂದ್ರೆ ಹೆಂಗೆ ಹೇಳ್ಬೇಕು? ಅಜ್ಜನ ಅಜ್ಜ ಬಾಯಾಗ ಬಿದ್ದಿದ್ದಂತ ಹೆಂಗೆ ಹೇಳೋದು? ಅದಕ್ಕೆ 1000ಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ. ಶರಣರ ನಾ ಹೇಳೋ ಮಾತ್ರ ಲಕ್ಷ್ಯ ಅಂದ್ರೆ ಗೊತ್ತಾಕೈತಿಲ್ಲ? ಲಕ್ಷ್ಯ. ನೀವು ಹಣವನ್ನು ಗಳಿಸಿ ಬೇಡ ಅನ್ನಂಗಿಲ್ಲ. ಎಷ್ಟು? ಲಕ್ಷ ಹಣವನ್ನು ಗಳಿಸಿ. ಆದ್ರೆ ನಿಮ್ಮ ಲಕ್ಷ್ಯದ ಕಡೆ ಇರಲ್ಬೇಡ್ದು. ಲಕ್ಷ್ಯ ಅಂದ್ರೆ ಗೊತ್ತಾಕೈತಿಲ್ಲ? ಹಣವನ್ನು ಗಳಿಸುವುದಕ್ಕೆ ಬೇಡ ಅನ್ನಂಗಿಲ್ಲ ಅಂತ ಶರಣರು ಏನಂದ್ರು? ಲಕ್ಷ ಹಣವನ್ನು ಗಳಿಸಿ, ಆದ್ರೆ ಬೇಡ ಅನ್ನಂಗಿಲ್ಲ. 100 ಕೋಟಿ ರೂಪಾಯಿ ಹಣ ಗಳಿಸಿ, ಆದ್ರೆ 100 ವರ್ಷಗಳ ಪರ್ಯಂತರ ನಾನು ಬದುಕುತ್ತೇನೆ ಅಂತ ತಿಳ್ಕೊಂಡು ಹಣವನ್ನು ಗಳಿಸಿ, ಆದರೆ ಅದನ್ನು ಬಳಸಬೇಕಾದ್ರೆ ನಾನು ನಾಳೆ ಸಾಯುತ್ತೇನೆ. ಇದನ್ನು ಒಂದಿಷ್ಟು ಬಸವ ಬೋನದಾಗ ದಾಸೋಹ ನಡೆದೈತಿ, ಆ ದಾಸೋಹಕ್ಕಾಗಿ ನಂದು ಒಂದಿಷ್ಟು ಇರ್ಲಿ ಅಂತ ತಿಳ್ಕೊಂಡು ಬಳಸ್ಬೇಕಂತ. ಅದಕ್ಕೆ ಏನಂತಾರೆ? ಬಳಸಿದ್ದಕ್ಕೆ ಸಾರ್ಥಕ, ನೀವು ಗಳಿಸಿದ್ದಕ್ಕೂ ಸಾರ್ಥಕ ಅಂತ ಕರೀತಾರೆ. ಲಕ್ಷ್ಯ ಅಂದ್ರೆ ನೀವೆಲ್ಲರೂ ಕೂತಿರಲ್ಲ. ಮತ್ತೆ ನಾನು ಹೇಳ್ತಿರ್ತೇನೆ, ನಿಮ್ಮ ಲಕ್ಷ್ಯ ಈ ಕಡೆ ಕೊಡ್ರಿ, ನಿಮ್ಮ ಲಕ್ಷ್ಯ ಈ ಕಡೆ ಕೊಡ್ರಿ ಅಂದ್ರೆ ನೀವು ಲಕ್ಷ ರೂಪಾಯಿ ತಂದು ಕೊಡ್ತೀರಾ? ಏನಾರ ಲಕ್ಷ್ಯ ಈ ಕಡೆ ಕೊಡ್ರಿ ಅಂದ್ರೆ ನಿಮ್ಮ ಚಿತ್ತ ಈ ಕಡೆ ಕೊಡ್ರಿ ಅಂದಂಗ. ಹಂಗ ಲಕ್ಷ್ಯವನ್ನು ಪರಮಾತ್ಮ ಯಾರು ಇಟ್ಟಾರ ಅವಾಗ ಹೇಳ್ತಾರ ಲಕ್ಷ್ಯಕ್ಕೊಬ್ಬ ಭಕ್ತ. ಅದನ್ನ ಹೇಳತ್ತ ಮುಂದೆ